ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಈ ವಿಡಿಯೋದಲ್ಲಿ CET ಕೌನ್ಸಿಲಿಂಗ್ ಪ್ರೊಸೀಜರ್ ಯಾವ ರೀತಿ ಇರ್ತದೆ, 2026 ಈ ವರ್ಷದ CETಗೆ ಸಂಬಂಧಪಟ್ಟ ಹಾಗೆ, ನೀಟ್ಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಗಳು ಇರ್ತವೆ, ನಾವು ಯಾವ ರೀತಿ ವಿದ್ಯಾರ್ಥಿಗಳು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕು, ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಡಿಟೇಲ್ ಆಗಿ ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, CETಗೆ ಸಂಬಂಧಪಟ್ಟಾಗೆ ಈ ಚಾನಲ್ ಮುಖಾಂತರ ನಾನು ನಿಮಗೆ ಅಪ್ಡೇಟ್ಸ್ಗಳನ್ನು ಏನಾದರೂ ಇದ್ದರೆ KE ಅಪ್ಡೇಟ್ಸ್ಗಳು ಏನಾದರೂ ಇದ್ದರೆ ನಾನು ನಿಮಗೆ ನೀಡ್ತಾ ಹೋಗ್ತೀನಿ. ಅದಕ್ಕೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನನ್ನ ಚಾನಲಲ್ಲಿ CETಗೆ ಸಂಬಂಧಪಟ್ಟಾಗೆ ನಾನು ಅಪ್ಡೇಟ್ಸ್ಗಳನ್ನು ಕೊಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೆ ಸ್ನೇಹಿತರೆ ನೋಡೋಣ. ಇಲ್ಲಿ ಮೊದಲು ನಾವು ಗೂಗಲಲ್ಲಿ KE ಅಂತ ಟೈಪ್ ಮಾಡಿದಾಗ KE ವೆಬ್ಸೈಟ್ಗೆ ಹೋಗ್ತೀವಿ. ಇಲ್ಲಿ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರವೇಶ ಒಂದು ಆಪ್ಷನ್ ಇರ್ತದೆ. ಆ ಪ್ರವೇಶ ಆಪ್ಷನ್ಗೆ ಹೋಗಿ UG CET 2026 ಕ್ಲಿಕ್ ಮಾಡಿದರೆ ಈ ರೀತಿ KE ಮುಖಾಂತರ UG CETಗೆ ಸಂಬಂಧಪಟ್ಟಾಗೆ ಏನಾದರೂ ಅಪ್ಡೇಟ್ಸ್ಗಳು ಇದ್ದರೆ ನಮಗೆ ಇಲ್ಲಿ ಎಲ್ಲ ಲಿಂಕ್ಗಳು ಕೊಟ್ಟಿದ್ದಾರೆ. ಆ ಲಿಂಕ್ಗಳನ್ನು ಕ್ಲಿಕ್ ಮಾಡಿದ ಮೇಲೆ ನಮಗೆ ಸಂಬಂಧಪಟ್ಟ PDFಗಳು ಓಪನ್ ಆಗುತ್ತೆ. ಇಲ್ಲಿ ನಾವು ಈಗ ಮೇನ್ಲಿ ನೋಡಬೇಕಾಗಿರೋದು UG CET KEದವ್ರು ಏನು ಮಾಡಿದರೆ ಒಂದು ದಿಕ್ಸೂಚಿ ಅಂತ ಕೊಟ್ಟಿದ್ದಾರೆ. 2026 ದಿಕ್ಸೂಚಿ ಅಂದರೆ ಈ KEಗೆ ಸಂಬಂಧಪಟ್ಟಾಗೆ CETಗೆ ಸಂಬಂಧಪಟ್ಟ ಹಾಗೆ ಏನೇನು ಡಾಕ್ಯುಮೆಂಟ್ಸ್ಗಳು ರೆಡಿ ಮಾಡ್ಕೋಬೇಕು, ಯಾವ ರೀತಿ ಕೌನ್ಸಿಲಿಂಗ್ ಆಗುತ್ತೆ, ಯಾವ್ಯಾವ ಕ್ಲಾಸ್ಗಳು ಯಾರ್ಯಾರಿಗೆ ಸಂಬಂಧಪಡುತ್ತೆ, ಹಾಗೆ ಸೀಟ್ ಸೆಲೆಕ್ಷನ್ ಪ್ರೊಸೀಜರು, ಆಮೇಲೆ ಕ್ಲಾಸಿಫಿಕೇಶನ್, ಗೌರ್ಮೆಂಟ್ ಸೀಟ್ಗಳು ಎಷ್ಟು, ಪ್ರೈವೇಟ್ ಸೀಟ್ಗಳು ಎಷ್ಟು, ಅವುಗಳ ಫೀಸ್ಗಳು, ಅಂದಾಜು ಫೀಸ್ಗಳು ಎಷ್ಟು ಅನ್ನೋದನ್ನು ಈ ದಿಕ್ಸೂಚಿಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾವು ಈ ದಿಕ್ಸೂಚಿಯನ್ನು ಒಂದ್ಸಾರಿ ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ಟಿವಿ ಅಂದರೆ ನಮಗೆ ಈ ಕೌನ್ಸಿಲಿಂಗ್ ಪ್ರೊಸೀಜರು, ಅದರಲ್ಲಿರೋ ಗೊಂದಲಗಳು ಎಲ್ಲ ನಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ ನೋಡೋಣ, ಈ UG CET 2026 ದಿಕ್ಸೂಚಿಯನ್ನು ನಾವು ಕ್ಲಿಕ್ ಮಾಡಿಕೊಂಡ್ರೆ ಅದು ಓಪನ್ ಆಗುತ್ತೆ. ದಿಕ್ಸೂಚಿ ಓಪನ್ ಆದ ತಕ್ಷಣ ಇಲ್ಲಿ ನಾನು ಆಗಲೇ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಕರ್ನಾಟಕ ಸರ್ಕಾರ CET ದಿಕ್ಸೂಚಿ ಸಾಮಾನ್ಯ ಪ್ರವೇಶ ಪರೀಕ್ಷೆ CET 2026ಗೆ ಸಂಬಂಧಪಟ್ಟಾಗಿ ಈ ದಿಕ್ಸೂಚಿ ಇದೆ. ಇಲ್ಲಿ ಮೊದಲಿಗೆ ಇಲ್ಲಿ ನಾವು ನೋಡ್ತಾ ಹೋದಾಗ ಇಲ್ಲಿ ಹಳೆ ವಿದ್ಯಾರ್ಥಿಗಳು ಯಾವ ರೀತಿ ಅವರು CET ಕೌನ್ಸಿಲಿಂಗ್ ಮುಖಾಂತರ ಬೇರೆ ಬೇರೆ ಕೋರ್ಸ್ಗಳಿಗೆ ಅಡ್ಮಿಷನ್ಗಳನ್ನು ತಗೊಂಡಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, ಒಂದು ಜನರಲ್ ಪ್ರೊಸೀಜರ್ ಯಾವ ರೀತಿ ಇದೆ ಅನ್ನೋದನ್ನ ಕೊಟ್ಟಿದ್ದಾರೆ. KE ವೆಬ್ಸೈಟ್ಗೆ ಹೋಗ್ತೀವಿ, ಲಾಗಿನ್ ಆಗ್ತೀವಿ, ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಾವು ರಿಜಿಸ್ಟ್ರೇಷನ್, ಮೊದಲು ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಕೋಕ್ಕಿಂತ ಮುಂಚೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೋತೀವಿ. ರಿಜಿಸ್ಟ್ರೇಷನ್ ಆದಮೇಲೆ ಎಲ್ಲ ಡಿಟೇಲ್ಸ್ಗಳನ್ನು ಫಿಲ್ಅಪ್ ಮಾಡ್ತೀವಿ. ಡಿಟೇಲ್ಸ್ ಫಿಲ್ಅಪ್ ಮಾಡ್ಕೊಂಡಾಗ ಆ ಡಿಟೇಲ್ಸ್ ಏನೇನಿರುತ್ತೆ, SSLC ನಂಬರ್ ಆಗಿರ್ಬೋದು, ಆಧಾರ್ ನಂಬರ್ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಯೂಸರ್ ನೇಮ್, ಪಾಸ್ವರ್ಡು, ಫೋಟೋ ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ ಆದಮೇಲೆ ನಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಬರುತ್ತೆ. ಆ ಯೂಸರ್ ನೇಮ್ ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು ನಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನಾವು ಲಾಗಿನ್ ಆಗ್ತೀವಿ. ಲಾಗಿನ್ ಆಗಿ ಎಲ್ಲ ಡೀಟೇಲ್ಸ್ಗಳನ್ನು ಫಿಲ್ಅಪ್ ಮಾಡ್ತೀವಿ. ಅಪ್ಲಿಕೇಶನ್ ಫಿಲ್ಅಪ್ ಮಾಡೋ ಪ್ರೊಸೀಜರ್ ಹೇಳ್ತಿದ್ದಾರೆ. ಅದನ್ನು ಫಿಲ್ಅಪ್ ಮಾಡಿದ ಮೇಲೆ, ಈಗಾಗಲೇ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದ್ದೀರಿ, ಎಕ್ಸಾಮ್ ಕೂಡ ಆಗಿದೆ, ಆದ್ರೂ ಒಂದ್ಸಾರಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದ ಮೇಲೆ ನಾವು ಫೀಸನ್ನು ಪೇಮೆಂಟ್ ಮಾಡ್ತೀವಿ. ಫೀಸ್ ಪೇಮೆಂಟ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಪ್ರಿಂಟ್ ಆಗುತ್ತೆ. ಇದೆಲ್ಲ ನಾವು ಆಗಲೇ ಮಾಡಿದ್ದಾಯಿತು. ಆಮೇಲೆ ಏಪ್ರಿಲ್ 23, 24ಕ್ಕೆ ನಾವು UG CET ಎಕ್ಸಾಮ್ ಕೂಡ ನಾವು ಅಟೆಂಡ್ ಆಗಿದ್ದೀವಿ. ಆಮೇಲೆ 3ನೇ ತಾರೀಕು May 3rd ನಿನ್ನೆ ನಾವು ನೀಟ್ ಎಕ್ಸಾಮ್ ಕೂಡ ಅಟೆಂಡ್ ಆಗಿದ್ದೀವಿ. ಆ ಎಕ್ಸಾಮ್ ಮುಗಿದ ಮೇಲೆ ಯಾವ ರೀತಿ ಇರ್ತದೆ ಪ್ರೊಸೀಜರನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ನೋಡಿ, ಮೇನ್ಲಿ ನಮ್ಮ KEದವರು ಈ ಕೋರ್ಸ್ಗಳಿಗೆ ಕೌನ್ಸಿಲಿಂಗನ್ನು ಮಾಡ್ತಾರೆ, ಎಕ್ಸಾಮ್ ಮಾಡಿ ಕೌನ್ಸಿಲಿಂಗನ್ನು ಮಾಡ್ತಾರೆ ಅನ್ನೋದು ನೋಡಿ. ಫಾರ್ ವಿಚ್ ಕೋರ್ಸಸ್ ಆ್ಯಂಡ್ ಸಬ್ಜೆಕ್ಟ್ಸ್ CET ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಇನ್ 2026 ಅಂತ ಇದೆ. ಯಾವ್ಯಾವ ಕೋರ್ಸ್ಗೆ? ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಎಕ್ಸಾಮು, ಆಮೇಲೆ ಫಾರ್ಮ್ ಸೈನ್ಸಸ್ ಕೋರ್ಸಸ್, BSc ಅಗ್ರಿಕಲ್ಚರ್ ಆಗಿರ್ಬೋದು, ಸಿರಿಕಲ್ಚರ್ ಆಗಿರ್ಬೋದು, BSc ಹಾರ್ಟಿಕಲ್ಚರ್ ಆಗಿರ್ಬೋದು, BSc ಫಾರೆಸ್ಟ್ರಿ ಆಗಿರ್ಬೋದು, BTech ಬಯೋಟೆಕ್ನಾಲಜಿ, BSc ಕಮ್ಯುನಿಟಿ ಸೈನ್ಸ್ ಆಗಿರ್ಬೋದು, BTech ಅಗ್ರಿಕಲ್ಚರ್ ಇಂಜಿನಿಯರಿಂಗು, BTech ಫುಡ್ ಟೆಕ್ನಾಲಜಿ, BTech ಇದು ಯಾವುದು BFSC ಫಿಶರೀಸ್ ಆಗಿರ್ಬೋದು, BSc ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟು, ಇವೆಲ್ಲ ಕೋರ್ಸ್ಗಳಿಗೆ ನಮ್ಮ KE ಏನು ಮಾಡುತ್ತೆ, CETನ ಕಾಂಟ್ಯಾಕ್ಟ್ ಮಾಡುತ್ತೆ. ಇಂಜಿನಿಯರಿಂಗ್ ಕೋರ್ಸ್ಗೆ ನಾವು ಎಂಟ್ರಿ ತಗೋಬೇಕಾಗಿತ್ತು ಅಂದರೆ CET ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ CET ಬರೆದ್ರೆ ಸಾಕು.
ಈ ಫಾರ್ಮ್ ಸೈನ್ಸಸ್ಗೆ ನಾವು ಎಂಟ್ರಿ ತಗೋಬೇಕಾಗಿತ್ತು ಅಂದರೆ PCMB ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ ತಗೋಬೇಕಾಗುತ್ತೆ, ಎಕ್ಸಾಮ್ ಬರೀಬೇಕಾಗುತ್ತೆ. ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸಸ್ ಇದನ್ನು ನಾವು ಈ ಕೋರ್ಸ್ಗೆ ಅಡ್ಮಿಷನ್ ತಗೋಬೇಕಾಗಿತ್ತು ಅಂದರೆ PCB ಬರೀಬೇಕು. ಫಾರ್ಮ್ ಸೈನ್ಸಸ್ಗೆ ಬಿ ಫಾರ್ಮಾ, ಸೆಕೆಂಡ್ ಇಯರ್ ಬಿ ಫಾರ್ಮಾ, ಫಾರ್ಮ್ ಡಿಗೆ PCM ಅಥವಾ PCB ಯಾವ್ದು ಹೈಯೆಸ್ಟ್ ಇರುತ್ತೆ ಅದನ್ನು ನಾವು ತಗೋತಾರೆ, ಆ ಸ್ಕೋರ್ಗಳನ್ನು ತಗೋತಾರೆ. ಅದೇ ರೀತಿ ಮೆಡಿಕಲ್, ಡೆಂಟಲ್ ಮತ್ತು ಆಯುಷ್ಗೆ ನಾವು ಕಂಪಲ್ಸರಿ ನೀಟ್ ಎಕ್ಸಾಮ್, UG ನೀಟ್ ಅಂತ ಇರ್ತದ, ಆ ನೀಟ್ ಎಕ್ಸಾಮನ್ನು ಬರೀಬೇಕಾಗತ್ತೆ. ಆಗಲೇ 3ನೇ ತಾರೀಕಿಗೆ May 3rd ನೀಟ್ ಎಕ್ಸಾಮ್ ಕೂಡ ಆಗಿದೆ. ಅದಾದಮೇಲೆ ಆರ್ಕಿಟೆಕ್ಚರ್ ಕೋರ್ಸ್ಗೂ ಕೂಡ ಕೌನ್ಸಿಲಿಂಗ್ ಮಾಡುತ್ತೆ, ನಾಟಾ ಎಕ್ಸಾಮ್ ಅಂತ ಇರ್ತದೆ. ಈ ಎಕ್ಸಾಮಲ್ಲಿ ನಾವು ಕ್ವಾಲಿಫೈ ಆದರೆ ಆರ್ಕಿಟೆಕ್ಚರ್ ಕೋರ್ಸ್ಗೆ ಎಂಟ್ರಿನ ತಗೋಬೋದು. ಅದೇ ರೀತಿ ಅಲೈಡ್ ಹೆಲ್ತ್ ಕೋರ್ಸಸ್ ಲೈಕ್ BPT, BSc ಅಲೈಡ್ ಹೆಲ್ತ್ ಸೈನ್ಸಸ್, BPO ಇವೆಲ್ಲ ಕೋರ್ಸ್ಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರಲ್ಲ ನೋಡಿ. ನೋ ಎಂಟ್ರೆನ್ಸ್ ಎಕ್ಸಾಮ್ಸ್, ಬಟ್ ದೇ ಮಸ್ಟ್ ಬಿ ಕಂಪಲ್ಸರಿ ರಿಜಿಸ್ಟರ್ ಫಾರ್ CET 2026. ಅಂದರೆ ಈ ಕೋರ್ಸ್ಗಳಿಗೆ BSc ನರ್ಸಿಂಗು, ಅಲೈಡ್ ಹೆಲ್ತ್ ಸೈನ್ಸಸ್ಸು, ಡಿ ಫಾರ್ಮಾ ಇದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಇರಲ್ಲ. ಆದರೆ ನಾವು KE ಮುಖಾಂತರ ಗೌರ್ಮೆಂಟ್ ಸೀಟ್ಸ್ಗಳನ್ನು ಏನಾದರೂ ತಗೋಬೇಕಾಗಿತ್ತು ಅಂದರೆ ನಾವು KE ಮುಖಾಂತರ ತಗೋಬೇಕಾಗುತ್ತೆ. ಅದಕ್ಕೆ ನಾವು CETಗೆ ನಾವು ರಿಜಿಸ್ಟರ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇಲ್ಲಿ ನೋಡಿ, ಆನ್ಲೈನ್ ಅರ್ಜಿ ನಾವು ಇದು ಹೆಂಗಿದೆ ಅಂದರೆ ನಮ್ಮ ಸಾಫ್ಟ್ವೇರ್ KE ಸಾಫ್ಟ್ವೇರ್ ಹೆಂಗಿದೆಪ್ಪ ಅಂದರೆ ಅಪ್ಲಿಕೇಶನ್ ಕಮ್ ಇಟ್ ಈಸ್ ಲೈಕ್ ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡಲ್. ಅಂದರೆ ಇಲ್ಲಿ ನಾವು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಮಾತ್ರ ಬರೆಯಲ್ಲ, ಅಪ್ಲಿಕೇಶನ್ ಹಾಕಿದ್ದಂಗೆ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲನೂ ಆನ್ಲೈನ್ ವೆರಿಫಿಕೇಶನ್ ಆಗ್ತಾ ಹೋಗುತ್ತೆ. ಯಾವ್ಯಾವ ಡಾಕ್ಯುಮೆಂಟ್ಸು ಆನ್ಲೈನ್ ವೆರಿಫಿಕೇಶನ್ ಮಾಡ್ಸೋಕ್ಕಾಗಲ್ಲ ಅವುಗಳನ್ನು ಫಿಸಿಕಲಿ ನಾವು KEಗೆ ತೊಗೊಂಡು ಹೋಗಬೇಕಾಗುತ್ತೆ. ಮಲ್ಲೇಶ್ವರಂ 18th ಕ್ರಾಸ್ ಅಲ್ಲಿ KE ಆಫೀಸ್ ಇದೆ, ಹೆಡ್ ಆಫೀಸು. ಆ ಆಫೀಸ್ಗೆ ತೊಗೊಂಡು ಹೋದಾಗ ನಮಗೆ ಪರ್ಟಿಕ್ಯುಲರ್ ಡೇಟ್ಸನ್ನು ಕೊಟ್ಟಿದ್ದಾರೆ. ಆ ಡೇಟ್ಸ್ಗಳ ಪ್ರಕಾರ ನಾವು KE ಹೆಡ್ ಆಫೀಸ್ಗೆ ಹೋದರೆ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಡ್ತಾರೆ. ಓಕೆ, ಈಗ ಪ್ರೊಸೀಜರ್ ಏನಪ್ಪ, ಆನ್ಲೈನ್ ಅಪ್ಲಿಕೇಶನ್ ನೀವೆಲ್ಲರೂ ಅಪ್ಲಿಕೇಶನ್ ಹಾಕಿದ್ದೀರಿ. ಹಾಕಿದಾದ್ಮೇಲೆ ಕೆಲವೊಬ್ಬರಿಗೆ ಅಪ್ಲಿಕೇಶನ್ ಡೌನ್ಲೋಡ್ ಆಗಿತ್ತು, ಕೆಲವೊಬ್ಬರಿಗೆ ಡೌನ್ಲೋಡ್ ಆಗಿರಲಿಲ್ಲ. ಏನು ಮಾಡುತ್ತೆ, ಒಂದು ನಾವು ಇಲ್ಲಿ ತಿಳ್ಕೊಬೇಕಾಗಿರೋದು ಏನಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ KE ಮುಖಾಂತರ ಗೌರ್ಮೆಂಟ್ ಸೀಟ್ ತಗೋಬೇಕಾಗಿತ್ತು ಅಂದರೆ ನಾವು ಕಂಪಲ್ಸರಿ 7 ವರ್ಷ ಕರ್ನಾಟಕದಲ್ಲಿ ಸ್ಟಡಿ ಮಾಡಿರಬೇಕು. 7 ವರ್ಷ ಕರ್ನಾಟಕದಲ್ಲಿ ಇನ್ಕ್ಲೂಡಿಂಗ್ ಐದರ್ 10th ಆರ್ PUC ಅಥವಾ 10th ಇನ್ಕ್ಲೂಡ್ ಆಗಿರಬೇಕು ಮತ್ತು 7 ವರ್ಷ ಕರ್ನಾಟಕದಲ್ಲಿ ಸ್ಟಡಿ ಆಗಿರಬೇಕು. ಅಂಥವರು ಕರ್ನಾಟಕದಲ್ಲಿ ಗೌರ್ಮೆಂಟ್ದು ಸೀಟನ್ನು ತಗೊಳ್ಳೋಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಹಾಗೆಯೇ ನಾವು ಸ್ಕೂಲಲ್ಲಿದ್ದಾಗ ನಮಗೆ ಸ್ಯಾಟ್ಸ್ ನಂಬರ್ ಅಂತ ಕೊಟ್ಟಿರ್ತಾರೆ. ಸ್ಕೂಲ್ ಅಥವಾ ಕಾಲೇಜಲ್ಲಿ ಸ್ಯಾಟ್ಸ್ ನಂಬರ್ ಇರ್ತದೆ. ಆ ಸ್ಯಾಟ್ಸ್ ನಾವು ಏನು ಅಪ್ಲಿಕೇಶನ್ ಹಾಕ್ತೀವಲ್ಲ ಆ ಟೈಮಲ್ಲಿ ಸ್ಯಾಟ್ಸ್ ನಂಬರ್ ಕೇಳ್ತಾರೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವೆಲ್ಲರೂ ಸ್ಯಾಟ್ಸ್ ನಂಬರ್ ಎಂಟರ್ ಮಾಡಿರ್ತೀರಿ. ಆ ಸ್ಯಾಟ್ಸ್ ನಂಬರ್ ಮುಖಾಂತರ ಏನು ಸಾಫ್ಟ್ವೇರ್ ವೆರಿಫೈ ಮಾಡ್ಕೊಳ್ಳುತ್ತೆ ಅಂದರೆ ನಮ್ಮ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ಗೆ ಲಿಂಕ್ ಆಗಿರುತ್ತೆ. ಆ ಸ್ಯಾಟ್ಸ್ ನಂಬರ್ ಮುಖಾಂತರ ನೀವು 7 ವರ್ಷ ಸ್ಟಡಿ ಮಾಡಿದಿರೋ ಇಲ್ವೋ, ನೀವು ಕರ್ನಾಟಕದಲ್ಲಿ 7 ವರ್ಷ 10th ಅಥವಾ 12th ಇನ್ಕ್ಲೂಡ್ ಮಾಡಿ ಸ್ಟಡಿ ಮಾಡಿದಿರೋ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳುತ್ತೆ. ಸೊ ಸ್ಟಡಿ ಡೀಟೇಲ್ಸ್ ಬಗ್ಗೆ ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದು ಬೇಕಾಗಿಲ್ಲ. ಆಟೋಮೆಟಿಕ್ ಆಗಿ ಸ್ಯಾಟ್ಸ್ ನಂಬರ್ ಮುಖಾಂತರ ಅದು ಡಾಕ್ಯುಮೆಂಟ್ ವೆರಿಫೈ ಮಾಡಿಕೊಳ್ಳುತ್ತೆ. ಅದೇ ರೀತಿ ನಾವು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಸ್ಗಳನ್ನು ಅವುಗಳನ್ನು ಕೂಡ ನಾವು ವೆರಿಫೈ ಎಲ್ಲಿ ನಾವು ಹೋಗಿ ಅದನ್ನು ವೆರಿಫೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಯಾವುದೋ ಒಂದು ವೆರಿಫಿಕೇಶನ್ ಸೆಂಟರ್ ಆಗಿರ್ಬೋದು ಅಥವಾ KE ಹೋಗಿ ನಾವು ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಾವು ಅವುಗಳನ್ನು ವೆಬ್ಸೈಟ್ ಮುಖಾಂತರನೇ ನಮಗೆ RD ನಂಬರ್ ಎಂಟರ್ ಮಾಡಿರ್ತೀವಿ. ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ RD ನಂಬರ್ ಏನು ಎಂಟರ್ ಮಾಡಿರ್ತೀವಲ್ಲ ಆ RD ನಂಬರ್ ಮುಖಾಂತರ ನಮಗೆ ನಮ್ಮ ಜಾತಿ ಪ್ರಮಾಣ ಪತ್ರ, ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು ಕರೆಕ್ಟಾಗಿ RD ನಂಬರ್ ಎಂಟರ್ ಮಾಡಿದ್ದೀವಿ ಅಂದರೆ ಅದು ಏನಾಗುತ್ತೆ, ವೆರಿಫೈ ಆಗುತ್ತೆ. ಸೊ ನಮ್ಮ ಸ್ಟಡಿ ಡೀಟೇಲ್ಸು ಮತ್ತು ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್ಗಳು ಆಟೋಮೆಟಿಕ್ ಆಗಿ ಸಾಫ್ಟ್ವೇರಲ್ಲಿ ನಾವು RD ನಂಬರ್ ಹಾಕಿದ ತಕ್ಷಣ ಅಪ್ಲಿಕೇಶನ್ ಹಾಕ್ತಿರ್ಬೇಕಾದ್ರೆ ವೆರಿಫೈ ಆಗಿಬಿಡ್ತದೆ. ಸೊ ಅದಕ್ಕೆ ಸಪರೇಟ್ ವೆರಿಫಿಕೇಶನ್ ಬೇಕಾಗಲ್ಲ. ಹಾಗಾದರೆ ಯಾರಿಗೆ ವೆರಿಫಿಕೇಶನ್ ಬೇಕಾಗುತ್ತೆ ನೋಡಿ, ಯಾರು ವೆರಿಫಿಕೇಶನ್ ಬೇಕಾಗುತ್ತೆ ಅಂದರೆ ಕೆಲವೊಬ್ಬರು ನಾವು ಏನು ಮಾಡಿರ್ತೀವಿ, ಕನ್ನಡ ಮಾಧ್ಯಮದಲ್ಲಿ 1 to 10th ನಾನು ಕನ್ನಡ ಮೀಡಿಯಂ ಕಲ್ತಿದ್ದೀನಿ, ಅಥವಾ ನಾನು 1 to 10 ಗ್ರಾಮೀಣ ಜಾಗದಲ್ಲಿ ಓದಿದ್ದೀನಿ. ಕನ್ನಡ ಮಾಧ್ಯಮ ಕ್ಲೇಮ್ ಮಾಡ್ತಿರ್ಬೇಕಾದ್ರೆ ರಿಸರ್ವೇಷನ್ ಕ್ಲೇಮ್ ಮಾಡೋರು ಅಥವಾ ಗ್ರಾಮೀಣ ರಿಸರ್ವೇಷನ್ ಕ್ಲೇಮ್ ಮಾಡೋರು ಏನು ಮಾಡಬೇಕಾಗುತ್ತೆ, ನಾವು
ಅವುಗಳನ್ನು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣಗಳನ್ನು ಆನ್ಲೈನಲ್ಲಿ ವೆರಿಫಿಕೇಶನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇವಾಗ. ಅದಕ್ಕೆ ನಾವು ಯಾವ ಕಾಲೇಜಲ್ಲಿ ಕಲ್ತಿರ್ತೀವಿ, ಪಿ ಯು ಸಿ ಕಾಲೇಜ್ ಅಥವಾ ಯಾವುದೇ ಒಂದು ಗೌರ್ಮೆಂಟ್ ಪಿ ಯು ಸಿ ಕಾಲೇಜಲ್ಲಿ ಹೋಗಿ ನಾವು ವೆರಿಫಿಕೇಷನ್ನ ಮಾಡ್ಕೋಬಹುದು. ಅಲ್ಲಿ ಕೆ ಇ ಏನು ಮಾಡಿದೆ, ಕಾಲೇಜ್ಗಳಿಗೆ ಕೆ ಇ ಲಾಗಿನ್ ಕೊಟ್ಟಿದೆ. ಆ ಲಾಗಿನನ್ನು ಯೂಸ್ ಮಾಡಿಕೊಂಡು ನಿಮ್ಮ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಸರ್ಟಿಫಿಕೇಟ್ಸ್ಗಳನ್ನು ಅವರು ಕೆ ಎದವರು ವೆರಿಫೈ ಮಾಡಿ ನಿಮ್ಮ ಲಾಗಿನ್ನಲ್ಲಿ ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಮಾಡಿದ ತಕ್ಷಣ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬಹುದು. ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣನ ಕ್ಲೇಮ್ ಮಾಡಿದವರು ಈಗಾಗಲೇ ನೀವು ವೆರಿಫೈ ನಿಮ್ಮ ಕಾಲೇಜ್ಗೆ ಹೋಗಿ ನೀವು ವೆರಿಫೈ ಮಾಡ್ಕೊಂಡಿರ್ತೀರಿ. ಇನ್ನು ಕೆ ಇಗೆ ಈಗ ನಾವು ನಮ್ಮ ಕೆ ಇ ವೆಬ್ಸೈಟ್ ನೋಡಬೇಕಾದ್ರೆ ಇಲ್ಲಿ ಕೆ ಇದಲ್ಲಿ ನಮಗೆ ಶೆಡ್ಯೂಲನ್ನು ಬಿಟ್ಟಿದ್ದಾರೆ. ಯಾವ ಶೆಡ್ಯೂಲ್ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲ್ ಬಿಟ್ಟಿದ್ದಾರೆ, ಅದು ಆಮೇಲೆ ತೋರಿಸ್ತೇನೆ. ನೆಕ್ಸ್ಟು ಇಲ್ಲಿ ಕೆಲವೊಂದು ಸ್ಪೆಷಲ್ ಕೇಸಸ್ ಬರ್ತದೆ. ಸ್ಪೆಷಲ್ ಕೇಸಸ್ ಯಾವುವು ಇಲ್ಲಿ ನಾವು ಬುಲೆಟಿನ್ ಮಾಹಿತಿಯಲ್ಲಿ ಇಲ್ಲಿ ನೋಡಿ, ಮಧ್ಯವರ್ತಿಗಳ ಬಗ್ಗೆ ಎಚ್ಚರ ಇರಲಿ. ಸಿಇಟಿಗೆ ಸಂಬಂಧಪಟ್ಟಾಗೆ ಯಾರೇ ಮೀಡಿಯೇಟರ್ ನಿಮಗೆ ಅಲ್ಲಿ ಸೀಟ್ ಕೊಡಿಸ್ತೀನಿ ಇಲ್ಲಿ ಸೀಟ್ ಕೊಡಿಸ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ನಂಬಕ್ಕೆ ಹೋಗಬೇಡಿ, ಅದು ಸಾಧ್ಯ ಇಲ್ಲ. ಯಾಕಂದರೆ ಕೆ ಎ ಸಾಫ್ಟ್ವೇರು, ಕೆ ಎ ಕೌನ್ಸಿಲಿಂಗ್ ಪ್ರೊಸೀಜರ್ ಇಷ್ಟು ಟ್ರಾನ್ಸ್ಪರೆಂಟ್ ಇದೆ. ಅದರಲ್ಲಿ ನಾವು ಯಾವ ರೀತಿನೂ ಬೇರೆ ಮಾರ್ಗಗಳಿಂದ ಸೀಟನ್ನು ತಗೊಳ್ಳೋಕ್ಕೆ ಆಗೋದೇ ಇಲ್ಲ. ಹಾಗೆ ಈ ವರ್ಷ ಏನು ಹೊಸದಿದೆ ಕೆ ಇ ವೆಬ್ಸೈಟ್ ಅಥವಾ ನಮ್ಮ ಸಾಫ್ಟ್ವೇರ್ ಏನು ಹೊಸದಿದೆ ಅಂದರೆ ಕ್ಯಾಂಡಿಡೇಟ್ ಪೋರ್ಟಲ್ ಅಂತ ಮಾಡಿದ್ದಾರೆ. ಆ ಪೋರ್ಟಲ್ ಮುಖಾಂತರ ನಾವು ನಮ್ಮ ಅಡ್ಮಿಟ್ ಕಾರ್ಡನ್ನು, ಹಾಲ್ ಟಿಕೆಟನ್ನು, ನಾವು ಕೊಟ್ಟಿರೋ ಫೀಸ್ ರೆಸಿಪ್ಟನ್ನು, ನಮ್ಮ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೋದು. ಅದಕ್ಕೆ ಇಲ್ಲಿ ನೋಡಿ, ಅಭ್ಯರ್ಥಿಯ ಪೋರ್ಟಲ್, ಕ್ಯಾಂಡಿಡೇಟ್ ಪೋರ್ಟಲಲ್ಲಿ CET 2026ಕ್ಕೆ ಅಭ್ಯರ್ಥಿಯ ಪೋರ್ಟಲ್ ತೆರೆಯಲಾಗುವುದು. ಅಭ್ಯರ್ಥಿ ಲಾಗಿನ್ ಮಾಡಿಕೊಂಡು ಪ್ರತಿಯೊಂದು ಪ್ರತಿಗಳನ್ನು ಡೌನ್ಲೋಡ್ ಮಾಡುವ ಮೂಲಕ ಮುದ್ರಿಸಿಕೊಳ್ಳಬಹುದು. ಅಂದರೆ ನಿಮ್ಮ ಅಪ್ಲಿಕೇಶನ್ ಆಗಿರ್ಬೋದು, ನಿಮ್ಮ ಫೀ ರೆಸಿಪ್ಟ್ ಆಗಿರ್ಬೋದು, ಹಾಲ್ ಟಿಕೆಟ್ ಆಗಿರ್ಬೋದು, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ನೋಡಿ, CET 2000 ಅರ್ಜಿ ಮುದ್ರಣ ದಾಖಲೆಗಳ ಪರಿಶೀಲನೆಯ ನಂತರ ಅಂದರೆ ಏನಿದೆ ಅದು ಹೇಳಿದಂಗೆ ಸ್ಯಾಟ್ಸ್ ನಂಬರ್ ಮುಖಾಂತರ ನಿಮ್ಮ ವ್ಯಾಸಂಗ, ನಿಮ್ಮ ಸ್ಟಡಿ ಡೀಟೇಲ್ಸ್ ವೆರಿಫೈ ಆಗುತ್ತೆ. ಅದಾದಮೇಲೆ ನೋಡಿ, ಕೆಲವೊಬ್ಬರಿಗೆ ಯಾರಿಗೆ ಅರ್ಜಿ ಮುದ್ರಣವಾಗುವುದಿಲ್ಲ, ಯಾರಿಗೆ ಅಪ್ಲಿಕೇಶನ್ ಪ್ರಿಂಟ್ ಆಗೋದಿಲ್ಲ, ಇದೆಲ್ಲ ಈಗಾಗಲೇ ನಿಮ್ಗೆಲ್ರಿಗೂ ಅಪ್ಲಿಕೇಶನ್ ಪ್ರಿಂಟ್ ಆಗಿರುತ್ತೆ. ಯಾಕಂದರೆ ನೀವು ಜನರಲ್ ಕ್ಯಾಟಗರಿದವರು ಇದ್ರಿ ಅಂದರೆ ನಿಮ್ಮ ಸ್ಟಡಿ ಡೀಟೇಲ್ಸು ಸ್ಯಾಟ್ಸ್ ನಂಬರ್ ಮುಖಾಂತರ ವೆರಿಫೈ ಆಗಿರುತ್ತೆ. ಹಾಗೆ ನಿಮ್ಮ ಸ್ಟಡಿ ಡೀಟೇಲ್ಸ್ ಸ್ಯಾಟ್ಸ್ ಡೀಟೇಲ್ಸ್ ಮುಖಾಂತರ ಆಗಿರುತ್ತೆ. ಆಮೇಲೆ ಜನರಲ್ ಕ್ಯಾಟಗರಿದವ್ರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಲ್ಲ, ಹೀಗಾಗಿ ಅವರು RD ನಂಬರ್ ಹಾಕೋದು ಇರೋದಿಲ್ಲ. ಹಾಗಾಗಿ ಅವರಿಗೆ ಇಮಿಡಿಯೇಟ್ ಆಗಿ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ನೀವು ನಿಮ್ಮ ಅಪ್ಲಿಕೇಶನನ್ನು ಪ್ರಿಂಟ್ ಮಾಡ್ಬೋದು. ಕೆಲವೊಬ್ಬರು ಅವಾಗಲೇ ನಾನು ಹೇಳಿದಂಗೆ ಜಾತಿ ಪ್ರಮಾಣ ಪತ್ರ ಮತ್ತು RD ನಂಬರ್ ಹಾಕಿ ನಿಮ್ಮ ಆದಾಯ ಪ್ರಮಾಣ ಪತ್ರ, ಕಾಸ್ಟ್ ಇನ್ಕಮ್ ವೆರಿಫೈ ಮಾಡ್ಕೋಬೇಕು. ಅವ್ರಿಗೂ ಕೂಡ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಕೆಲವೊಬ್ಬರು ಕನ್ನಡ ಮಾಧ್ಯಮ ಮತ್ತು ನಾನು ಗ್ರಾಮೀಣ ಜಾಗದಲ್ಲಿ ಕಲ್ತಿದ್ದೀನಿ ಅಂದರೆ ಅವರು ಕಾಲೇಜ್ಗೆ ಹೋಗಿ ಅದನ್ನು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಹತ್ತಿರದ ಸರ್ಕಾರಿ ಕಾಲೇಜು ಅಥವಾ ನೀವು ಕಲಿತಾ ಇರೋ ಕಾಲೇಜಲ್ಲಿ ಕೂಡ ನೀವು ವೆರಿಫಿಕೇಶನ್ ಮಾಡಿಸ್ಕೋಬೋದು. ಈಗಾಗಲೇ ಇದನ್ನು ನೀವು ಮಾಡಿರ್ತೀರಿ, ನಿಮಗೂ ಕೂಡ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಯಾರಿಗೆ ಡೌನ್ಲೋಡ್ ಆಗಲ್ಲ ಅಂದರೆ ಸ್ಪೆಷಲ್ ಕೇಸಸ್ಸು. ಇವಾಗ ಸ್ಪೆಷಲ್ ಕೇಸಸ್ ಯಾರಿಗೆ ಆಗುತ್ತೆ ಅಂದರೆ, ಯಾರಿಗೆ ಡೌನ್ಲೋಡ್ ಆಗಲ್ಲ ಅಂದರೆ ಸ್ಪೆಷಲ್ ಕೇಸಸ್ ಇರ್ತಾರಲ್ಲ, NCC ಆಗಿರ್ಬೋದು, NSS ಆಗಿರ್ಬೋದು, ಸ್ಪೋರ್ಟ್ಸ್ ಕೋಟಾ ಆಗಿರ್ಬೋದು, ಇಂಥವ್ರಿಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನು KEಗೆ ಹೋಗಿ, KE ಒಂದು ಡೇಟ್ ಕೊಟ್ಟಿದ್ದಾರೆ ಈಗ 5ನೇ ತಾರೀಕಿನಿಂದ ಹಿಡ್ಕೊಂಡು May 5 ಅಂದರೆ May 5ಇಂದ ಹಿಡ್ಕೊಂಡು May 15ವರೆಗೂ ಅದು ಬೇರೆ ಬೇರೆ ಕ್ಯಾಟಗರಿಯವರಿಗೆ ಬೇರೆ ಬೇರೆ ಡೇಟ್ಸ್ಗಳನ್ನು ಕೊಟ್ಟಿದ್ದಾರೆ. ಡಿಫೆನ್ಸ್ ಕೋಟಾದವ್ರಿಗೆ ಬೇರೆ ಡೇಟ್ ಇದೆ, ಸ್ಪೋರ್ಟ್ಸ್ ಕೋಟಾದವ್ರಿಗೆ ಬೇರೆ ಡೇಟ್ ಇದೆ, ಆಮೇಲೆ ಸ್ಪೆಷಲ್ ಕ್ಯಾಂಡಿಡೇಟ್ಸ್ಗೆ ಬೇರೆ ಡೇಟ್ ಇದೆ. ನಿಮ್ಮ ಎಲ್ಲ ಅಧಿಕೃತ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಹೋಗಿ ನೀವು ಅಲ್ಲಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ಆ ಡೇಟ್ಸನ್ನು ನಾನು ಆಮೇಲೆ ತೋರಿಸ್ತಾ ಹೋಗ್ತೇನೆ ನಿಮಗೆ. ಆಮೇಲೆ ಈಗ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಏನಿದೆಯಲ್ಲ, ನೀವು SC STಗೆ ಸೇರಿದರೆ ಒಳ ಮೀಸಲಾತಿ ಸರ್ಟಿಫಿಕೇಟು ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತ ಏನು ಒಳ ಮೀಸಲಾತಿ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಾಗೆ ನೀವು ಯಾವ ಪ್ರವರ್ಗಕ್ಕೆ ಸೇರ್ತೀರಿ ಅನ್ನೋದನ್ನು ತಹಸೀಲ್ದಾರಿಂದ ನೀವು ಆ ಸರ್ಟಿಫಿಕೇಟ್ನ ಪಡಿಬೇಕಾಗುತ್ತೆ. ಆ ಸರ್ಟಿಫಿಕೇಟು
ನಿಮ್ಮ ಹತ್ರ ನೀವು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರು ನೀವು ಕೆಗೆ ಬಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋತಿರಲ್ಲ ಅವರೆಲ್ಲ CET 2026ಕ್ಕೆ ಭರ್ತಿ ಮಾಡಿದ ಅಂತಿಮ ಸಲ್ಲಿಸಿದ ಅರ್ಜಿ, ಡೌನ್ಲೋಡ್ ಮಾಡಿಕೊಳ್ಳುವ ಕ್ಲೇಮ್ ಸರ್ಟಿಫಿಕೇಟ್, ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ ಅಲ್ಲಿ ಇರ್ತದೆ, ನಿಮ್ಮ ಲಾಗಿನ್ ಅಲ್ಲಿ ಇರ್ತದೆ. ಇದು ಕ್ಲೇಮ್ ಸರ್ಟಿಫಿಕೇಟ್ ಅಂದ್ರೆ ನೀವು ಏನೇನು ರಿಸರ್ವೇಷನ್ಸ್ಗಳನ್ನು ಕ್ಲೇಮ್ ಮಾಡಿದಿರಿ ಅದು ವೆರಿಫೈ ಆಗಿದೆಯೋ ಇಲ್ಲೋ ಅನ್ನೋದನ್ನ ಆ ಸರ್ಟಿಫಿಕೇಟ್ ನಿಮ್ಮ ಲಾಗಿನ್ ಅಲ್ಲಿ ಇರ್ತದೆ. ಆ ಲಾಗಿನ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು. SSLC ಮಾರ್ಕ್ಸ್ ಕಾರ್ಡು, 7 ವರ್ಷ ನೀವು ಕರ್ನಾಟಕದಲ್ಲಿ ಸ್ಟಡಿ ಮಾಡಿದ್ದು, 1ರಿಂದ 12ನೇ ತರಗತಿವರೆಗೆ ಒಟ್ಟು 7 ವರ್ಷ ವ್ಯಾಸಂಗ ಪ್ರಮಾಣ ಪತ್ರ. ಇದು ನೋಡಿ ನಿಮ್ಮ ಹೆಡ್ ಮಾಸ್ಟರ್ ಮತ್ತೆ ನಿಮ್ಮ DDO ಅಥವಾ DDPO ಸೈನ್ ಮಾಡಿರೋದು. SSLC ಅಥವಾ PUC ಒಳಗೊಂಡಂತೆ ಅಂದ್ರೆ ಇನ್ಕ್ಲೂಡಿಂಗ್ ಆ 7 ವರ್ಷದಲ್ಲಿ ನೀವು SSLC ಅಥವಾ PUC ಓದಿರಬೇಕು. ಕೆಲವೊಂದು ಕಾಲೇಜ್ಗಳಲ್ಲಿ ಏನಿದೆ ಸೂಪರ್ ಇದೆ, ಇದು 5%. ಫಾರ್ ಎಕ್ಸಾಂಪಲ್ ಈಗ 60 ಸೀಟ್ ಇತ್ತು ಅಂದ್ರೆ ಒಂದು ಕೋರ್ಸ್ಗೆ, ಅದರಲ್ಲಿ 5% ಎಷ್ಟಾಗುತ್ತೆ ಅಂದ್ರೆ 3 ಆಗುತ್ತೆ. ಸೊ 3 ಜನಕ್ಕೆ ಸರ್ಕಾರ ಏನ್ ಮಾಡುತ್ತೆ, ಫೀಸ್ ಅನ್ನ ಕಡಿಮೆ ಮಾಡುತ್ತೆ. ಅದಕ್ಕೆ ಸೂಪರ್ ನ್ಯೂಮರರಿ ಕೋಟಾ. ಇದನ್ನ ಯಾವ ರೀತಿ ಕೊಡ್ತಾರೆ, ಇನ್ಕಮ್ ಯಾರಿದು ಕಡಿಮೆ ಇರುತ್ತೆ ಅವರಿಗೆ ಮತ್ತೆ ಮೆರಿಟ್ ಆಧಾರದ ಪ್ರಕಾರ ಸೂಪರ್ ನ್ಯೂಮರರಿ ಕೋಟಾ ಕೊಡ್ತಾ ಹೋಗುತ್ತೆ. ಅದಕ್ಕೆ ನಾವು ಈ ಸೂಪರ್ ನ್ಯೂಮರರಿ ಕೋಟಾ ನಾವು ಕ್ಲೇಮ್ ಮಾಡಬೇಕಾಗಿತ್ತು ಅಂದ್ರೆ ನಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ನಾವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಆ ಇನ್ಕಮ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿದಾಗ ಈಗ ತುಂಬಾ ಜನ ಸೂಪರ್ ನ್ಯೂಮರರಿ ಕೋಟಾದಲ್ಲಿ ಸೀಟ್ ಬೇಕು ಅಂತ ಕ್ಲೇಮ್ ಮಾಡಿದಾಗ ನಮಗೆ ಇರೋದೇ 5% ಸೀಟ್. ಫಾರ್ ಎಕ್ಸಾಂಪಲ್ ನಾನು ಕೊಟ್ಟನಲ್ಲ, 60 ಸೀಟ್ ಇದ್ರೆ 3 ಸೀಟ್ ಮಾತ್ರ ಇರುತ್ತೆ. ಯಾರು 3ಗೆ ಕೊಡ್ತಾರೆ? ಈಗ 8 ಲಕ್ಷಕ್ಕಿಂತ ಇನ್ಕಮ್ ತುಂಬಾ ಜನದ ಕಡಿಮೆ ಇದೆ, 8 ಲಕ್ಷಕ್ಕಿಂತ ಕಡಿಮೆ ಇದೆ. ಆದರೆ ಕ್ಲೇಮ್ ಅದು ಸೀಟ್ ಸಿಗೋದು 3ಗೆ. ಹಾಗೆ ಮತ್ತೆ ಅವರಲ್ಲೇ ಮತ್ತೆ ಮೆರಿಟ್ ಪ್ರಕಾರ ಯಾರು ಟಾಪ್ 3 ಇರ್ತಾರಲ್ಲ ಅವರಿಗೆ ಆ ಸೀಟ್ ಸೂಪರ್ ನ್ಯೂಮರರಿ ಕೋಟಾ ಸೀಟ್ ಹೋಗುತ್ತೆ. ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ, ಅದೇ ನೀವು 1 to 10 ಕನ್ನಡದಲ್ಲಿ ಕಲ್ತಿದ್ರಿ ಅಂದ್ರೆ ಆ ಕನ್ನಡ ಮಾಧ್ಯಮ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಗ್ರಾಮೀಣ ಕೂಡ ನಾನು ಆವಾಗಲೇ ಹೇಳ್ದಂಗೆ ನೀವು ಗ್ರಾಮೀಣ ಮಾಧ್ಯಮ ಒಳ ಮೀಸಲಾತಿ ಆವಾಗಲೇ ಹೇಳ್ದಂಗೆ ನೀವು ಪ್ರವರ್ಗ ಎಗೆ ಸೇರಿದ್ರು, ಬಿಗೆ ಸೇರಿದ್ರು, ಸಿಗೆ ಸೇರಿದ್ರು ಅನ್ನೋದು ತಹಸೀಲ್ದಾರಿಂದ ತಗೋಬೇಕಾಗುತ್ತೆ. 71J ಕೂಡ ನೀವು ಅನೆಕ್ಷರ್ ಎ ಅಂತ ಬರ್ತದೆ, ಅಲ್ಲಿ ಆ 371J ಕಲ್ಯಾಣ ಕರ್ನಾಟಕದವರು ಆ ಸರ್ಟಿಫಿಕೇಟ್ ಅನ್ನು ನೀವು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಈಗ ನೋಡಿ, ವಿಶೇಷ ಪ್ರವರ್ಗಗಳ ಇವುಗಳಿಗೆ ನಾವು ಏನಾದರೂ ಸ್ಪೆಷಲ್ ಕ್ಯಾಟಗರಿಯಲ್ಲಿ ನಾವು ರಿಸರ್ವೇಶನ್ ಕ್ಲೇಮ್ ಮಾಡ್ತಿದ್ವಿ ಅಂದ್ರೆ ಇವುಗಳು ಸ್ಪೆಷಲ್ ಕ್ಯಾಟಗರಿ, ಇವು ಏನಾಗ್ತವೆ, ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ನಮ್ಮ KEಯಲ್ಲಿ ವೆರಿಫೈ ಮಾಡ್ತಾರೆ. ಇವುಗಳು ಆನ್ಲೈನ್ ಮಾಡಕ್ಕೆ ಸಾಧ್ಯ ಇಲ್ಲ. NCC ಮತ್ತೆ ಕ್ರೀಡಾಕೂಟ ಈ ನಾವು ಕ್ಯಾಟಗರಿಯಲ್ಲಿ ಸೀಟನ್ನು ಕ್ಲೇಮ್ ಮಾಡ್ತಿದ್ವು ಅಂದ್ರೆ ನಾವು ನಮ್ಮ ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡೋಗಿ ನಮಗೆ ಕೊಟ್ಟಿರೋ ಡೇಟ್ ಪ್ರಕಾರ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಕೃಷಿಕರ ಕೋಟ ಅಲ್ಲಿ ನಾವು ಸಂಬಂಧಪಟ್ಟ ಇಲಾಖೆಯಿಂದ ನಾವು ಸರ್ಟಿಫಿಕೇಟ್ ತಗೊಂಡು ಇವರಿಗೆ ಈ ಫಾರ್ಮ್ ಸೈನ್ಸಸ್ ಅಲ್ಲಿ BSc ಅಗ್ರಿ ಆಗಿರ್ಬೋದು, ಇಂಥರಲ್ಲಿ ಏನಿರುತ್ತೆ ಅಂದ್ರೆ ಕೃಷಿಕರ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಸಪರೇಟ್ ಕೋಟಾ ಇರ್ತದೆ. ಅಲ್ಲಿ ನಾವು ಸೀಟನ್ನು ಪಡಿಬೇಕಾಗಿತ್ತಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡ್ತಾರೆ. ಆ ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟು ಕೂಡ ನಿಮಗೆ ಅನೌನ್ಸ್ ಆಗಿದೆ. May 10th ಇದೆ ಅನ್ಸುತ್ತೆ, May 10th or 9th ಎಕ್ಸಾಮ್ ಇದೆ. ಅದನ್ನ ನೋಡ್ಬಿಟ್ಟು ಹೇಳ್ತೀನಿ ನಾನು ವೆಬ್ಸೈಟಲ್ಲಿ. ಅಲ್ಲಿ ಅದು ನಿಮಗೆ ಕೊಟ್ಟಿರೋ ಡೇಟ್ ಪ್ರಕಾರ ನೀವೆಲ್ಲ ಡಾಕ್ಯುಮೆಂಟ್ಸ್ನ ಆನ್ಲೈನ್ ಅಪ್ಲೋಡ್ ಮಾಡಕ್ಕೆ ಹೇಳಿದ್ದಾರೆ. ಯಾರು ಕೃಷಿಕರ ಕೋಟಾದಲ್ಲಿ, ಯಾಕಂದ್ರೆ BSc ಅಗ್ರಿಕಲ್ಚರಲ್ ಕೋರ್ಸ್ಗಳಿಗೆ ಅಗ್ರಿಕಲ್ಚರ್ ಕೋರ್ಸ್ಗಳಿಗೆ ಯಾರು ಹೋಗ್ಬೇಕು ಅನ್ಕೊಂಡಿರ್ತೀರಿ, ರೈತರ ಮಕ್ಕಳು ಯಾರು ಇರ್ತೀರಿ ಅವ್ರಿಗೆ ಸ್ಪೆಷಲ್ ಕೋಟಾ ಇರ್ತದೆ, ಕೆಲವೊಂದು ಸೀಟ್ಗಳು ಇರ್ತವೆ. ಆ ಸೀಟನ್ನು ನೀವು ಪಡಿಬೇಕಾಗಿತ್ತು ಅಂದ್ರೆ ಈಗಾಗಲೇ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಕ್ಕೆ ಹೇಳಿದ್ದಾರೆ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಅದಾದ್ಮೇಲೆ ನಿಮಗೆ ಡೇಟ್ ಕೊಟ್ಟಿದ್ದಾರೆ. ಆ ಡೇಟ್ ಪ್ರಕಾರ ನೀವು ಪ್ರಾಕ್ಟಿಕಲ್ ಎಕ್ಸಾಮ್, ನಿಮಗೆ ಎಲ್ಲಿ ಸೆಂಟರ್ ಇರುತ್ತೆ ಆ ಸೆಂಟರ್ಗಳಲ್ಲಿ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಅಟೆಂಡ್ ಆಗಬೇಕಾಗುತ್ತೆ. ಅದೇ ರೀತಿ ಕೆಲವೊಂದು ಮೀಸಲಾತಿಗಳಿದಾವೆ, ಅವೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಕೆಲವೊಂದು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C, ಕ್ಲಾಸ್ D ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ. ಕ್ಲಾಸ್ A ಅಲ್ಲಿ ಯಾರು ಬರ್ತಾರೆ? ಕ್ಲಾಸ್ A ಅಲ್ಲಿ ಯಾರು ಬರ್ತಾರೆ ಅಂದ್ರೆ 1ರಿಂದ 12th ವರೆಗೂ, PUC ವರೆಗೂ, 12ನೇ ತರಗತಿವರೆಗೂ 7 ವರ್ಷ, ಅದರಲ್ಲಿ ಯಾವ್ದಾದ್ರು 7 ವರ್ಷ 10ನೇ ಅಥವಾ PUC ಸೆಕೆಂಡ್ ಇಯರ್, 10th ಆರ್ ಸೆಕೆಂಡ್ ಇಯರ್ ಇನ್ಕ್ಲೂಡ್ ಆಗಿರಬೇಕು. 7 ವರ್ಷ ನೀವು ಕರ್ನಾಟಕದಲ್ಲಿ ಕಲ್ತಿದ್ದೇ ಆಗಿದ್ರೆ, ಆಮೇಲೆ ನೀವು ಕನ್ನಡ ಮಾಧ್ಯಮದಲ್ಲಿ 10 ವರ್ಷ ಕಲ್ತಿದ್ರಿ, ಗ್ರಾಮೀಣ ಮಾಧ್ಯಮದಲ್ಲಿ ನೀವು 10 ವರ್ಷ ಕಲ್ತಿದ್ರಿ, ನೀವು ಕರ್ನಾಟಕದಲ್ಲಿ ಇದ್ರಿ ಅಂದ್ರೆ ಅದು ಏನಾಗುತ್ತೆ, ಕ್ಲಾಸ್ A ಆಗುತ್ತೆ. ಅದೇ ರೀತಿ ಕ್ಲಾಸ್ B ಅಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಮಾತ್ರ ನೀವು ಕರ್ನಾಟಕದಲ್ಲಿ ಓದಿದ್ದು. ವಿದ್ಯಾರ್ಥಿಯ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಯಾರಾದ್ರೂ ಒಬ್ರು 7 ವರ್ಷ ಕರ್ನಾಟಕದಲ್ಲಿ ಮೊದಲು ವಾಸ ಮಾಡಿರಬೇಕು. ನೀವು 11th and 12th
ಸೀಟನ್ನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾತ್ರ ಕರ್ನಾಟಕದಲ್ಲಿ ಓದಿ ಪೇರೆಂಟ್ಸ್ ಯಾರಾದರೂ 7 ವರ್ಷ ಇಲ್ಲಿ ಇದ್ರು ಅಂದರೆ ನೀವು ಕರ್ನಾಟಕದಲ್ಲಿ ಸೀಟನ್ನು ತಗೊಳ್ಳೋಕ್ಕೆ ಕೆ ಎ ಮುಖಾಂತರ ಸೀಟನ್ನು ತಗೊಳ್ಳೋಕ್ಕೆ ಎಲಿಜಿಬಲ್ ಆಗ್ತೀರಿ. ಆದರೆ ಯಾವುದೇ ರಿಸರ್ವೇಷನ್ ಅನ್ನು ಕ್ಲೇಮ್ ಮಾಡೋಕ್ಕೆ ಅರ್ಹರಿರಲ್ಲ. ನೋಡಿ ಇಲ್ಲಿ ನೋಡಿ, ಕರ್ನಾಟಕದಲ್ಲಿ 11 ಮತ್ತು 12ನೇ ತರಗತಿಯ ವ್ಯಾಸಂಗ ಮತ್ತು ಪೋಷಕರ 7 ವರ್ಷ ಕರ್ನಾಟಕದಲ್ಲಿ ಅಧ್ಯಯನ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನು ಭಾರತೀಯ ನಾಗರಿಕರಿಗೆ ಸಮಾನವಾಗಿ ಪರಿಗಣಿಸಲಾಗುತ್ತದೆ ಮತ್ತು ಸಾಮಾನ್ಯ ವರ್ಗದ ಸೀಟುಗಳಿಗೆ ನೀವು ಜನರಲ್ ಸೀಟ್, ಸಾಮಾನ್ಯ ಅಂದರೆ ಜನರಲ್ ಸೀಟ್ಗಳಿಗೆ ನೀವು ಅರ್ಹರಾಗ್ತೀರಿ. ಯಾವುದೇ ರಿಸರ್ವೇಷನ್ ಅನ್ನು ಪಡೆಯೋಕ್ಕಾಗಲ್ಲ. ಅದು ಕ್ಲಾಸ್ ಬಿ. ರಿಸರ್ವೇಷನ್ ಕ್ಲೇಮ್ ಮಾಡಬೇಕಾದ್ರೆ ನೀವು ಕ್ಲಾಸ್ ಎ ಯಲ್ಲೇ ಬರಬೇಕಾಗುತ್ತೆ. ಅದೇ ರೀತಿ ನಿಮಗೆ ಕ್ಲಾಸ್ ಸಿ ಇದೆ. ಅಭ್ಯರ್ಥಿಯ ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರ ಮಾತೃಭಾಷೆ ಕನ್ನಡ, ತುಳು, ಕೊಡವ ಅಥವಾ ಬ್ಯಾರಿ ಇವುಗಳಲ್ಲಿ ಯಾವುದಾದ್ರೂ ಆಗಿರಬೇಕು. ಆಮೇಲೆ ತಂದೆ ತಾಯಿ ಇಬ್ಬರಲ್ಲಿ ಇಬ್ಬರು ಹಿಂದೆ ರಾಜ್ಯದಲ್ಲಿ ನಿವಾಸಿಯಾಗಿದ್ದಿರಬೇಕು. ಅಂದರೆ ತಂದೆ ತಾಯಿ ಯಾರಾದರೂ ಒಬ್ಬರು ಹಿಂದೆ ನಮ್ಮ ರಾಜ್ಯದಲ್ಲಿ ಇರಬೇಕು. ಅದೇ ರೀತಿ ಈ ಬೇರೆ ಬೇರೆ ಕಂಡೀಷನ್ಸ್ಗಳಿಗೆ ಸಂಬಂಧಪಟ್ಟಾಗೆ ಕ್ಲಾಸ್ ಸಿ ಇದೆ, ಕ್ಲಾಸ್ ಡಿ ಇದೆ, ಕ್ಲಾಸ್ ಇ ಇದೆ. ನಿಮಗೆ ಯಾವುದು ಕ್ಲಾಸ್ ಅಪ್ಲೈ ಆಗುತ್ತೆ ಅದರ ಪ್ರಕಾರ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ. ಆಗಲೇ ಕ್ಲಾಸ್ ಜಿ, ಜೆ ಇವೆಲ್ಲ ಇದೆ. ಇದೆಲ್ಲ ಈಗಾಗಲೇ ನೀವು ಅಪ್ಲಿಕೇಶನ್ ಫಿಲಪ್ ಮಾಡಿರ್ತೀರಿ. ಫಿಲಪ್ ಮಾಡಿ ನೀವು ಎಕ್ಸಾಮ್ ಕೂಡ ಅಟೆಂಡ್ ಆಗಿದ್ದೀರಿ. ಅದಾದಮೇಲೆ ಇಲ್ಲಿ ಪಾಯಿಂಟ್ಸ್ ಅಬೌಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಬೌಟ್ ಅಪ್ಲಿಕೇಶನ್ ಅಂತ ಇದೆ. ಇದು ಅಪ್ಲಿಕೇಶನ್ ಆಗಲೇ ಫಿಲಪ್ ಆಗಿದೆ. ಇದೆಲ್ಲ ಕ್ಯಾಂಡಿಡೇಟ್ ಪೋರ್ಟಲ್ ಹೊಸದಿದೆ. ನೀವು ಅಪ್ಲಿಕೇಶನ್ ಪ್ರಿಂಟ್ ಮಾಡ್ಕೋಬೋದು. ಇದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ನಾನು ಸ್ವಲ್ಪ ಬ್ರೀಫ್ ಆಗಿ ಹೇಳಿದೆ ನಿಮಗೆ. ಸ್ಪೆಷಲ್ ಕ್ಯಾಟಗರಿಯವರು ಮಾತ್ರ NCC, ಸ್ಪೋರ್ಟ್ಸು, ಡಿಫೆನ್ಸು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡು ಇಂಥವ್ರು ಮಾತ್ರ ನಾವು KEಗೆ ಹೋಗಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಅದರ್ವೈಸ್ ಈಗ ನಾರ್ಮಲ್ ಆಗಿ ನಾನು SC ST ಇತ್ತು ಅಂದರೆ ಅದು ಆನ್ಲೈನಲ್ಲಿ ವೆರಿಫೈ ಆಗಿರುತ್ತೆ. ನಮ್ಮ ಸ್ಯಾಟ್ಸ್ ಮುಖಾಂತರ ನಮ್ಮ ಸ್ಟಡಿ ಡೀಟೇಲ್ಸ್ ವೆರಿಫೈ ಮಾಡ್ಕೊಂಡಿರುತ್ತೆ. ನಾನೇನಾದರೂ ರೂರಲ್ಲು ಮತ್ತು ಕನ್ನಡ ಮಾಧ್ಯಮ ಇವುಗಳನ್ನು ನಾನು ಕ್ಲೇಮ್ ಮಾಡ್ಕೋಬೇಕಾಗಿತ್ತು ಅಂದರೆ, ಅಥವಾ 371J ಇದನ್ನು ಕೂಡ ನಾನು ಕ್ಲೇಮ್ ಮಾಡ್ಕೋಬೇಕಾಗಿತ್ತು ಅಂದರೆ ನಾನು ಹತ್ತಿರದ ಸರ್ಕಾರಿ ಕಾಲೇಜಲ್ಲಿ ಅಥವಾ ನಾನು ಓದಿರೋ PUC ಓದಿರೋ ಕಾಲೇಜಲ್ಲಿ ಹೋಗಿ ಡಾಕ್ಯುಮೆಂಟನ್ನು ಇವುಗಳು ಕನ್ನಡ ಮಾಧ್ಯಮ 371J ಮತ್ತು ಗ್ರಾಮೀಣ ಇವುಗಳನ್ನು ವೆರಿಫೈ ಮಾಡಿಕೊಂಡು ನಾವು ವೆರಿಫಿಕೇಶನ್ ಮಾಡ್ಕೋಬೇಕಾಗತ್ತೆ. ನೀವು KEಗೆ ಬರೋದು ನೆಸಸರಿ ಇರೋದಿಲ್ಲ. ಹಾಗೆ ಆವಾಗಲೇ ಹೇಳಿದಂಗೆ ಈ ಕ್ಲಾಸ್ಗಳು ಕೂಡ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಇದು ಇಂಪಾರ್ಟೆಂಟ್ ನೋಡಿ. ನಾವು ಎಷ್ಟೋ ಜನ ನೀಟ್ ಬರೋದು KE ಮುಖಾಂತರ ಸೀಟ್ ತಗೊಳ್ತಾ ಇರ್ತೀವಿ. ಈ ಮೆಡಿಕಲ್ ಸೀಟು, ಡೆಂಟಲ್ ಸೀಟು ತಗೋಬೇಕಾಗಿತ್ತು ಅಂದರೆ ಏನು ಪ್ರೊಸೀಜರ್ ಇದೆ? ಮೆಡಿಕಲ್ ಮತ್ತು ಡೆಂಟಲ್, ಆಯುಷ್ ಈ ಸೀಟ್ಗಳಿಗೆ ನಾವು ಕಂಪಲ್ಸರಿ ನೀಟ್ ಎಕ್ಸಾಮ್ ಬರೀಬೇಕಾಗತ್ತೆ. ನೋಡಿ, ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡೋರು NTA ಅಂತ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನೀಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಹಾಗಾದರೆ ಕೌನ್ಸಿಲಿಂಗ್ ನಮಗೆ ಸೀಟ್ ಅಲಾಟ್ಮೆಂಟ್ ಮಾಡೋದು ಯಾರು? ನೀಟ್ ಎಕ್ಸಾಮ್ ಬರೆದಾದ್ಮೇಲೆ ಮತ್ತೆ ನಮಗೆ ಸೀಟ್ ಅಲಾಟ್ಮೆಂಟ್ ಮಾಡೋದು ನಮ್ಮ KEನೇ, ಕರ್ನಾಟಕ ಸರ್ಕಾರದ KEನೇ ನಮಗೆ ಸೀಟ್ ಅಲಾಟ್ಮೆಂಟ್ ಮಾಡಿಕೊಡುತ್ತೆ. ನೀಟ್ ಅದೊಂದು ಎಕ್ಸಾಮ್ ಮಾತ್ರ. ನೀವು ನೀಟಲ್ಲಿ ಎಷ್ಟು ಮಾರ್ಕ್ಸ್ ಓದ್ತೀರಿ ಅದರ ಪ್ರಕಾರ ನಿಮಗೆ ರ್ಯಾಂಕ್ ಕೊಡುತ್ತೆ. NTAದವರು ರ್ಯಾಂಕ್ ಕೊಡ್ತಾರೆ. ನಾವು ಆ ರ್ಯಾಂಕನ್ನು ನಮ್ಮ KEಗೆ ನಾವು ಲಿಂಕ್ ಮಾಡ್ಕೋಬೇಕಾಗುತ್ತೆ. ನಮಗೆ KE ರಿಸಲ್ಟ್ ನೀಟ್ ರಿಸಲ್ಟ್ ಬಂದ ತಕ್ಷಣ ನಿಮ್ಮ ಲಾಗಿನಲ್ಲಿ KEದವರು ನಿಮ್ಮ ನೀಟ್ ನಂಬರನ್ನು ಎಂಟರ್ ಮಾಡೋಕ್ಕೆ ಅವಕಾಶನ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್. ನಿಮ್ಮ ನೀಟ್ ನಂಬರನ್ನು KE ಲಾಗಿನಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಆವಾಗ ಆ ನಂಬರ್ ಏನು ನೀವು ಎಂಟರ್ ಮಾಡಿರ್ತೀರಲ್ಲ ಆ ನಂಬರ್ಗೆ ಸಂಬಂಧಪಟ್ಟಾಗ ಏನು ನಿಮ್ಮ ಮೆರಿಟ್ ಇದೆ, ಏನು ನಿಮ್ಮ ನೀಟ್ ರ್ಯಾಂಕ್ ಇದೆ, ಅದು ನಮ್ಮ KE ಲಿಂಕ್ ಮಾಡ್ಕೊಂಡ್ಬಿಡುತ್ತೆ. ಹಾಗಾಗಿ ನೀವು ಇಲ್ಲ ನಾನು ಮೆಡಿಕಲ್ ಮಾತ್ರ ಮಾಡ್ತೀನಿ, ನಾನು ನೀಟ್ ಎಕ್ಸಾಮ್ ಮಾತ್ರ ಬರೀತೀನಿ, ನೀಟ್ ಬರೆದ್ರೆ ನನಗೆ ಮೆಡಿಕಲ್ ಸೀಟ್ ಸಿಗುತ್ತೆ ಅಂತಲ್ಲ. ನೀವು ನೀಟ್ ಬರೆದ್ರೂ ಕೂಡ ನೀವು KEಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ನೀವು ನೀಟ್ ಬರೆದ್ರೂ ಕೂಡ ನಿಮ್ಮ ಸೀಟ್ ಅಲಾಟ್ಮೆಂಟ್ ಮಾಡೋದು KEನೇ. ಹಾಗಾಗಿ ನಾವು KE ಮುಖಾಂತರನೇ ಸೀಟ್ ತಗೋಬೇಕಾಗತ್ತೆ. ಇಲ್ಲಿ ನೀಟ್ ಎಕ್ಸಾಮ್ದವರು UG ನೀಟ್ ಯಾವ ರೀತಿ ಸೀಟ್ಸ್ಗಳನ್ನು ಇದು ಮಾಡುತ್ತೆ ನೋಡಿ, ಡಿವೈಡ್ ಮಾಡುತ್ತೆ, ಕ್ಲಾಸಿಫಿಕೇಶನ್ ಮಾಡುತ್ತೆ ಅಂದರೆ G ಗೌರ್ಮೆಂಟ್ ಸೀಟ್ಸ್ ಅಂತ ಹೇಳುತ್ತೆ, P ಪ್ರೈವೇಟ್ ಸೀಟ್ಸ್, N NRI ಸೀಟ್ಸ್, Q ಅದರ್ ಸೀಟ್ಸು. 4 ಟೈಪ್ ಆಫ್ ಸೀಟ್ಸ್ಗಳನ್ನು ನಾವು ನಮ್ಮ KE ಆಗಿರ್ಬೋದು ಅಥವಾ ನೀಟ್ ಆಗಿರ್ಬೋದು ಸೀಟ್ಸ್ಗಳನ್ನು ಡಿವೈಡ್ ಮಾಡುತ್ತೆ. ಅದು ಯಾವ ರೀತಿ ಇದೆ? ಗೌರ್ಮೆಂಟ್ ಸೀಟ್ ಅಂದರೆ G,
ಅದು ಪ್ರೈವೇಟ್ ಕಾಲೇಜಲ್ಲಿ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಕಾಲೇಜಲ್ಲಿ ಆಗಿರ್ಬೋದು, ಮೈನಾರಿಟಿ ಕಾಲೇಜಲ್ಲಿ ಆಗಿರ್ಬೋದು, ನಾನ್ ಮೈನಾರಿಟಿ ಕಾಲೇಜಲ್ಲಿ ಆಗಿರ್ಬೋದು. ಗೌರ್ಮೆಂಟ್ ಸೀಟ್ಸ್ ಅಂದ್ರೆ ಏನು ನೋಡಿ, ಗೌರ್ಮೆಂಟ್ ಸೀಟ್ ಅಂದ್ರೆ 100% ಸೀಟ್ಸ್ಗಳು ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಸ್ ಅಂತ ತಗೋತೀವಿ. ಯಾವುದೇ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ತಗೊಂಡಾಗ 100% ಎಲ್ಲ ಸೀಟ್ಸ್ಗಳು ಗೌರ್ಮೆಂಟ್ ಸೀಟ್ಸೇ ಇವು. ಇದು ಅಲಾಟ್ಮೆಂಟ್ ಅಲ್ಲ. ಅಲಾಟ್ಮೆಂಟ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಆಮೇಲೆ ನೋಡೋಣ. ಬಟ್ ಪ್ರತಿಯೊಂದು ಗೌರ್ಮೆಂಟ್ ಕಾಲೇಜ್ಗೆ ಹೋದಾಗ ಏನು ಗೌರ್ಮೆಂಟ್ ಸೀಟ್ಸ್ ಇದಾವಲ್ಲ, ಗೌರ್ಮೆಂಟ್ ಸೀಟ್ಸು ಎಲ್ಲ ಸೀಟ್ಸ್ಗಳು ಗೌರ್ಮೆಂಟದ್ದೇ. ಆಮೇಲೆ ಪ್ರೈವೇಟ್ ಕಾಲೇಜಲ್ಲೂ ಗೌರ್ಮೆಂಟ್ ಸೀಟ್ಸ್ಗಳು ಇರ್ತವೆ. ಎಷ್ಟು ಪ್ರೈವೇಟ್ ಕಾಲೇಜಸ್ಗಳು ನೋಡಿ, ಪ್ರೈವೇಟ್ ಅಲ್ಲಿ 2 ಟೈಪ್ ಆಫ್ ಕಾಲೇಜಸ್ ಇದಾವೆ, ಮೈನಾರಿಟಿ ಕಾಲೇಜಸ್, ನಾನ್ ಮೈನಾರಿಟಿ ಕಾಲೇಜಸ್. ನಾನು ಹೇಳ್ತಾ ಇರೋದು ಗೌರ್ಮೆಂಟ್ ಸೀಟ್ಸ್ಗಳಿಗೆ ಎಲ್ಲೆಲ್ಲಿ ಗೌರ್ಮೆಂಟ್ ಸೀಟ್ಗಳು ಇರ್ತವೆ, ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಇರೋ ಎಲ್ಲಾ ಸೀಟ್ಸ್ಗಳು ಗೌರ್ಮೆಂಟ್ ಸೀಟ್ಸೇ. 100% ಆಫ್ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜಸ್ ಮುಗೀತು ಅಲ್ಲಿಗೆ. ಹಾಗಾದ್ರೆ ಪ್ರೈವೇಟ್ ಕಾಲೇಜ್ಗಳಲ್ಲೂ ಗೌರ್ಮೆಂಟ್ ಸೀಟ್ಸ್ ಇರ್ತಾವಲ್ಲ. 40% ಆಫ್ ದ ಸೀಟ್ಸ್ ಇನ್ ಮೆಡಿಕಲ್ ಅಂಡ್ 35 ಇನ್ ಡೆಂಟಲ್. ಅಂದ್ರೆ 40% ಸೀಟ್ಸ್ಗಳು ಪ್ರೈವೇಟ್ ಕಾಲೇಜ್ಗಳಲ್ಲಿ. ನೋಡಿ, ಇಲ್ಲಿ ನಾನ್ ಮೈನಾರಿಟಿ ಕಾಲೇಜಸ್ಗಳಲ್ಲಿ 40% ಸೀಟ್ಗಳು ಗೌರ್ಮೆಂಟ್ದು ಆಗಿರುತ್ತೆ, ಮೆಡಿಕಲ್ ಸೀಟ್ಸ್ಗಳು. ಅದೇ ರೀತಿ ಡೆಂಟಲ್ ಕಾಲೇಜಸ್ಗಳಲ್ಲಿ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಗೌರ್ಮೆಂಟ್ ಸೀಟ್ಸು 35% ಆಗಿರುತ್ತೆ. ಇದಕ್ಕೆ ನಿಮಗೆ ಹೇಗೆ ಅರ್ಥ ಆಗಬೇಕಾಗಿದ್ರೆ ನಾನೊಂದು ನಿಮಗೆ ಇದನ್ನು ತೋರಿಸ್ತೀನಿ, ಮ್ಯಾಪ್. ಇಲ್ಲಿ ನೋಡಿ, ಸಿ ಹಿಯರ್ ಗೌರ್ಮೆಂಟ್ ಕಾಲೇಜ್ ಇದೆ ಅಲ್ವಾ, ಮೆಡಿಕಲ್ ಸೀಟ್ಸ್ ಮಾತ್ರ ನೋಡ್ತಾ ಹೋಗೋಣ. ಪ್ರೈವೇಟ್ ಕಾಲೇಜಲ್ಲಿ ನಾನ್ ಮೈನಾರಿಟಿ ಕಾಲೇಜ್ ಆಮೇಲೆ ಮೈನಾರಿಟಿ 2 ಟೈಪ್ ಆಫ್ ಕಾಲೇಜ್ಗಳು ಬರ್ತವೆ. ಮೆಡಿಕಲ್ ಸೀಟಿಗೆ ನೋಡಿದಾಗ ಇಲ್ಲಿ ನೋಡಿ, ಗೌರ್ಮೆಂಟ್ 85%, ಅಂದ್ರೆ ಎಲ್ಲಾ ಸೀಟ್ಸ್ಗಳು ಗೌರ್ಮೆಂಟ್ ಇದೆ. ಬಟ್ ಅಲಾಟ್ಮೆಂಟ್ ಮಾಡೋದು ಯಾರ್ದು? 85% ನಮ್ಮ ಕರ್ನಾಟಕ ಗೌರ್ಮೆಂಟ್ ಅಂದ್ರೆ ಕೆಇ ಅಲಾಟ್ಮೆಂಟ್ ಮಾಡುತ್ತೆ. 15% ನಮ್ಮ MCC ಅಲಾಟ್ ಮಾಡುತ್ತೆ. ಆಲ್ ಇಂಡಿಯಾ ರ್ಯಾಂಕಿಂಗ್ ಪ್ರಕಾರ, ನೀಟ್ ರ್ಯಾಂಕಿಂಗ್ ಪ್ರಕಾರ 15% ನಮ್ಮ MCC ಅಲಾಟ್ಮೆಂಟ್ ಮಾಡುತ್ತೆ. ಇದರ ಅರ್ಥ ನಾನು ಹೇಳ್ತೀನಿ. ಈಗ ಯಾವುದೇ ಒಂದು ಗೌರ್ಮೆಂಟ್ ಕಾಲೇಜ್ ತಗೊಳ್ಳೋಣ. ಲೆಟ್ ಅಸ್ ಸೇ ನಮ್ಮ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ 100 ಸೀಟ್ಗಳಿದ್ದಾವೆ. ಅದು ಗೌರ್ಮೆಂಟ್ ಕಾಲೇಜು. 100 ಸೀಟ್ಗಳಿದ್ದಾವೆ. ಆ 100 ಸೀಟಲ್ಲಿ 85 ಸೀಟ್ಗಳು ನಮ್ಮ ಕೆಇಎ ಅಲಾಟ್ ಮಾಡುತ್ತೆ. ಹಾಗಾದ್ರೆ 85 ಸೀಟ್ಗಳು ನಮ್ಮ ಕರ್ನಾಟಕದವರಿಗೆ. ಯಾವ ಆಧಾರದ ಮೇಲೆ ಮಾಡುತ್ತೆ? ನೀಟ್ ರ್ಯಾಂಕಿಂಗ್ ಪ್ರಕಾರ. ಯಾಕಂದ್ರೆ ನೀವು ನೀಟ್ ನಂಬರ್ ಅನ್ನ ನಮ್ಮ ಕೆಇಎಲ್ಲಿ ಹಾಕಿರ್ತೀರಿ. ಸೊ ನಿಮ್ಮ ನೀಟ್ ರ್ಯಾಂಕ್ ಪ್ರಕಾರ, ಅಕಾರ್ಡಿಂಗ್ ಟು ಯುವರ್ ನೀಟ್ ರ್ಯಾಂಕ್, our Karnataka KEA will allot 85% of the seats available in government colleges. That is, if I consider there are 100 seats in government college, then 85 seats will be allotted by KEA. Then the rest 15 seats will be allotted by MCC. ಆಲ್ ಇಂಡಿಯಾ ರ್ಯಾಂಕಿಂಗ್ ಮೇಲೆ 15% ಸೀಟು MCC ಅಲಾಟ್ ಮಾಡುತ್ತೆ. ಇಲ್ಲಿಗೆ ದೆನ್ ಟೋಟಲ್ 100% ಆಯಿತು. 85 + 15 100% ಆಯ್ತಲ್ವಾ. ಆಲ್ ದೀಸ್ ಸೀಟ್ಸ್ ಆರ್ ಗೌರ್ಮೆಂಟ್ ಸೀಟ್ಸ್ ಓನ್ಲಿ. ಬಟ್ 15% ಸೀಟ್ಸ್ ಆರ್ ಅಲಾಟೆಡ್ ಬೈ MCC. 85% ಆಫ್ ದ ಸೀಟ್ಸ್ ಆರ್ ಅಲಾಟೆಡ್ ಬೈ ನಮ್ಮ KEA. 100% ಸೀಟ್ಸ್ ಆಯಿತು ಇಲ್ಲಿಗೆ. ಇಫ್ ಯು ಟೇಕ್ ನಾನ್ ಮೈನಾರಿಟಿ ಸೀಟ್ಸ್, ಮೈನಾರಿಟಿಯಲ್ಲಿ ಯಾವ ಬರ್ತವೆ? ಈಗ ಮೈನಾರಿಟಿ ಕಾಲೇಜಸ್ ಇರ್ತವೆ, ನಮ್ಮ ಕ್ರಿಶ್ಚಿಯನ್ ಕಾಲೇಜಸ್ ಇರ್ತವೆ, ಮುಸ್ಲಿಂ ಕಾಲೇಜಸ್ ಇರ್ತವೆ. ಮೈನಾರಿಟಿ ಕಾಲೇಜಸ್ಗೆ ಅದು ನೋಡೋಣ. ನಾನ್ ಮೈನಾರಿಟಿ ಪ್ರೈವೇಟ್ ಕಾಲೇಜಲ್ಲಿ ಅಲ್ಲೂ ಕೂಡ ಇಫ್ ಐ ಸೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಯಾವುದೋ ಒಂದು ಪ್ರೈವೇಟ್ ಕಾಲೇಜಲ್ಲಿ 100 ಸೀಟ್ ಇದಾವೆ. ಹಾಗಾದ್ರೆ ಆ 100 ಸೀಟಲ್ಲಿ ಕರ್ನಾಟಕ ಗೌರ್ಮೆಂಟ್ಗೆ, ಸರ್ಕಾರಕ್ಕೆ 40 ಸೀಟ್ಗಳನ್ನ ಬಿಟ್ಕೊಡ್ಬೇಕಾಗುತ್ತೆ. ಸರ್ಕಾರಕ್ಕೆ 40 ಸೀಟ್ಗಳು. ಐ ಆಮ್ ಜಸ್ಟ್ ಟೇಕಿಂಗ್ ಎನ್ ಎಕ್ಸಾಂಪಲ್. 100 ಸೀಟ್ ಇದ್ದಾಗ 40 ಸೀಟ್ಗಳು ಗೌರ್ಮೆಂಟ್ದು, 40 ಸೀಟ್ಗಳು ಪ್ರೈವೇಟ್ದು. ಇದು ಸ್ವಲ್ಪ ಕಾಮಿಡಿಕೆ ಅಂತ ಇದೆ. ಅದು ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಾಗೆ ನಾನು ಕಾಮಿಡಿಕೆ ಹಾಕಿದ್ದೀನಿ. ಕಾಮಿಡಿಕೆ ಇಲ್ಲ, ಮೆಡಿಕಲ್ಗೆ ಕಾಮಿಡಿಕೆ ಇಲ್ಲ. ಈಗ ಅದು ಪ್ರೈವೇಟ್ ಸೀಟು. ಇಲ್ಲಿ ನೋಡಿ, ಈ 40 ಸೀಟ್ಗಳು ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್. ಈ 40 ಸೀಟ್ಗಳು ಪ್ರೈವೇಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್. ಇಲ್ಲಿಗೆ 80% ಆಯಿತು. ದೆನ್ ಇಲ್ಲಿಗೆ ಎಷ್ಟಾಗುತ್ತೆ? 15% NRI, 5% ಮ್ಯಾನೇಜ್ಮೆಂಟ್. ಈ 20% NRI ಪ್ಲಸ್ ಮ್ಯಾನೇಜ್ಮೆಂಟ್ ಆರ್ ಮ್ಯಾನೇಜ್ಮೆಂಟ್ ಅಂತಿದ್ವಲ್ಲ, 15% NRI, 5% ಮ್ಯಾನೇಜ್ಮೆಂಟ್ ಸೀಟ್ಸ್ಗಳು ಇರ್ತವೆ.
ಸೊ ಅಲ್ಲಿಗೆ 40 40 20 100 ಆಯಿತು. ಪ್ರೈವೇಟ್ ಕಾಲೇಜಲ್ಲಿ 40 ಸೀಟ್ಗಳು 40% ಅಂತ ಹೇಳ್ತೀವಿ ನಾವು. ಈಗ 100 ಸೀಟ್ ಇದಾವಂತೆ ಕನ್ಸಿಡರ್ ಮಾಡಿದರೆ 40 ಸೀಟ್ಗಳು ಗೌರ್ಮೆಂಟಿಗೆ, 40 ಸೀಟ್ಗಳು ಪ್ರೈವೇಟ್ದು, 40 ಸೀಟ್ಗಳು NRI. ಐ ಮೀನ್ 15% ಸೀಟ್ಗಳು ಅಂದರೆ 15 ಸೀಟ್ಗಳು NRI ಪ್ಲಸ್ 5 ಸೀಟ್ಗಳು ಮ್ಯಾನೇಜ್ಮೆಂಟ್. ಈ ಗೌರ್ಮೆಂಟ್ ಕಾಲೇಜಲ್ಲಿ ಎಲ್ಲ 100% ಸೀಟ್ಗಳಿಗೆ ಫೀಸ್ ಫಿಕ್ಸ್ ಮಾಡೋದು ನಮ್ಮ ಸರ್ಕಾರ. ಈ 40%ಗಳಿಗೂ ಫೀಸ್ ಫಿಕ್ಸ್ ಮಾಡೋದು ಸರ್ಕಾರನೇ. ಆದರೆ ಇಲ್ಲಿರೋ ಗೌರ್ಮೆಂಟ್ ಕಾಲೇಜಲ್ಲಿ ಏನು ಗೌರ್ಮೆಂಟ್ ಸೀಟ್ಸ್ ಇರ್ತಾವಲ್ಲ, ಈ ಸೀಟ್ಗಳ ಫೀಸೇ ಬೇರೆ. ಪ್ರೈವೇಟ್ ಕಾಲೇಜಲ್ಲಿ ಏನು ಗೌರ್ಮೆಂಟ್ ಸೀಟ್ಸ್ ಇರ್ತಾವಲ್ಲ, ಈ ಸೀಟ್ಗಳಿಗೆ ಇರೋ ಫೀಸ್ ಬೇರೆದಾಗಿರುತ್ತದೆ. ಅದು ಕರ್ನಾಟಕ ಗೌರ್ಮೆಂಟ್ ಫಿಕ್ಸ್ ಮಾಡುತ್ತೆ. ಅದೇ ರೀತಿ ಈ 40%ಗಳಿಗೂ ಸರ್ಕಾರನೇ ಫಿಕ್ಸ್ ಮಾಡುತ್ತೆ. ಕಾಲೇಜ್ ಅಸೋಸಿಯೇಷನ್ಸ್ ಜೊತೆ ಒಕ್ಕೂಟ ಮಾಡಿಕೊಂಡು ಅವ್ರ ಜೊತೆ ಒಂದು ಫೀಸನ್ನು ಫಿಕ್ಸ್ ಮಾಡುತ್ತೆ. ಇದೇನು 20% ಏನಿದೆಯಲ್ಲ, ಇದಕ್ಕೆ ಮಾತ್ರ ನಮ್ಮ ಕಾಲೇಜ್ದವರು ಫೀಸನ್ನು ಫಿಕ್ಸ್ ಮಾಡ್ತಾರೆ. ಅದೇ ರೀತಿ ನಾವು ನಾನ್ ಮೈನಾರಿಟಿ ತಗೊಂಡಾಗ ನೋಡಿ, ನಾನ್ ಮೈನಾರಿಟೀಸ್ ಕಾಲೇಜ್ಗಳಲ್ಲಿ 25% ಸೀಟ್ಸ್ಗಳು ಮೆಡಿಕಲ್ ಗೌರ್ಮೆಂಟ್ ಸೀಟ್ಸ್ ಇದಾವೆ. ಮೆಡಿಕಲ್ ಕಾಲೇಜ್ಗಳಲ್ಲಿ 25% ಸೀಟ್ಗಳು ಗೌರ್ಮೆಂಟ್ಗೆ ಬಿಟ್ಟಿದ್ದಾರೆ. ರಿಮೈನಿಂಗ್ 55% ಅವರ ರಿಲಿಜನ್ಗೆ, ಯಾವ ರಿಲಿಜನ್ಗೆ ಸಂಬಂಧಪಟ್ಟಾಗೆ ಕಾಲೇಜ್ ಇರ್ತದಲ್ಲ ಮೈನಾರಿಟಿ ಕಾಲೇಜು, ಅವ್ರ ರಿಲಿಜನ್ಗೆ ಸಂಬಂಧಪಟ್ಟಾಗೆ 55% ಸೀಟು. ಅಲ್ಲಿಗೆ ಎಷ್ಟಾಯಿತು? 25 + 55 80 ಮತ್ತೆ 15 + 5 NRI 15, 5 ಮ್ಯಾನೇಜ್ಮೆಂಟ್. ಈ ರೀತಿ ಸೀಟ್ಸ್ಗಳು ಡಿವಿಷನ್ ಆಗಿರುತ್ತೆ. ಪ್ರೈವೇಟ್ದವರು ಕಾಲೇಜ್ದವರು ಫಿಕ್ಸ್ ಮಾಡೋದು ಈ 20% ಸೀಟ್ಗಳಿಗೆ ಮಾತ್ರ. ಉಳಿದಿದ್ದಕ್ಕೆ ರಿಮೈನಿಂಗ್ ಎಲ್ಲದಕ್ಕೂ ಸರ್ಕಾರನೇ ಫಿಕ್ಸ್ ಮಾಡುತ್ತೆ. ಆದರೆ ನಾನು ಯಾವುದೇ ಒಂದು ಪ್ರೈವೇಟ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂಡ್ಬಿಡ್ಬೋದಾ ಈಸಿಯಾಗಿ? ನನ್ನ ಹತ್ರ ತುಂಬ ದುಡ್ಡಿದೆ, ನಾನು ಆ ದುಡ್ಡನ್ನು ಕೊಟ್ಟು ನಾನು ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂಡ್ಬಿಡ್ಬೋದಾ? ಇಲ್ಲ. ನೀವು ಯಾವುದೇ ಸೀಟನ್ನು ಪ್ರೈವೇಟ್ ಕಾಲೇಜಲ್ಲಿ ತಗೊಳ್ಳೋಕ್ಕೆ ಆಗೋದೇ ಇಲ್ಲ. ನೀವು KA ಮುಖಾಂತರನೇ ಸೀಟ್ ಅಲಾಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಮೆಡಿಕಲಲ್ಲಿ ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕ್ ಆಗಿ ಮೆಡಿಕಲ್ ಸೀಟ್ಸ್ಗಳನ್ನು, ಇವನ್ ಇಫ್ ಇಟ್ ಈಸ್ ಅ ಮ್ಯಾನೇಜ್ಮೆಂಟ್ ಸೀಟ್, ಯು ಹ್ಯಾವ್ ಟು ಗೋ ಥ್ರೂ KA ಓನ್ಲಿ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರೈವೇಟ್ ಕಾಲೇಜಲ್ಲಿ 5 ಮ್ಯಾನೇಜ್ಮೆಂಟ್ ಸೀಟ್ಸ್ ಇದ್ದಾವೆ ಅನ್ಕೊಳ್ಳೋಣ. 5 ಮ್ಯಾನೇಜ್ಮೆಂಟ್ ಸೀಟ್ಸ್ ಇದ್ದರೆ 10 ಜನ ಬರ್ತಾರೆ. ಮುಂಚೆ ಹೆಂಗಿತ್ತು? ಆ 10 ಜನರಲ್ಲಿ ಯಾರು 5 ಜನ ಜಾಸ್ತಿ ದುಡ್ಡು ಕೊಡ್ತಾರೆ, ಹೂಎವರ್ ಪೇಸ್ ಮೋರ್ ವಿಲ್ ಬಿ ಗಿವನ್ ದೋಸ್ 5 ಸೀಟ್ಸ್. ಇವಾಗ ಹಂಗಿಲ್ಲ, ಆ ರೀತಿ ಇಲ್ಲ. ಏನಾಗುತ್ತೆ? ಅದು ಕೂಡ ಕೌನ್ಸಿಲಿಂಗ್ ಮುಖಾಂತರ ಬರಬೇಕು. ಸೊ ಟಾಪ್ ಯಾರು, ಯಾಕಂದ್ರೆ ಆ 5 ಸೀಟ್ಗಳಿಗೆ ದುಡ್ಡು ಫಿಕ್ಸ್ ಮಾಡೋದು ಪ್ರೈವೇಟ್ ಕಾಲೇಜರು. ಆದರೆ ಮೆರಿಟ್ ಪ್ರಕಾರನೇ ಆ 10 ಜನರಲ್ಲಿ ಯಾರ್ದು ಟಾಪ್ 5 ಮೆರಿಟ್ ಇರ್ತದೆ, ನಿಮ್ಮ ನೀಟ್ ಮೆರಿಟ್ ಇರ್ತದೆ, ಅವರಿಗೆ ಆ ಸೀಟ್ ಹೋಗುತ್ತೆ. ಹೀಗಾಗಿ ನಾವು KA ಮುಖಾಂತರನೇ ಬರಬೇಕಾಗುತ್ತೆ. 100ಕ್ಕೆ 100% ಸೀಟ್ಸ್ಗಳು ಅಲಾಟ್ ಆಗೋದು KA ಮುಖಾಂತರ ಮೆಡಿಕಲ್ ಸೀಟ್ಸ್ಗಳು. ಅದೇ ರೀತಿ ನಾವು ಡಿವಿಷನ್ಸ್ ಡೆಂಟಲ್ಗೆ ನೋಡ್ತಾ ಹೋದಾಗ ಎಲ್ಲ ಗೌರ್ಮೆಂಟ್ ಕಾಲೇಜಸಲ್ಲಿ 85 ನಮ್ಮ KA ಅಲಾಟ್ ಮಾಡುತ್ತೆ. ಆಲ್ ಇಂಡಿಯಾದಿಂದ 15%. ಅದೇ ರೀತಿ ನಾನ್ ಮೈನಾರಿಟಿ ಕಾಲೇಜ್ಗೆ ತೊಗೊಂಡಾಗ 35, 45, 20. ಸೊ ಗೌರ್ಮೆಂಟ್ ಕಾಲೇಜ್ ಸೀಟ್ಸ್ಗಳು 35%, ದೆನ್ ಪ್ರೈವೇಟ್ ಸೀಟ್ಸು 45, 20. ಅದೇ ರೀತಿ ಮೈನಾರಿಟಿಗೆ ತೊಗೊಂಡಾಗ 25, 55, 20. ದೆನ್ ನಾವು ಮೇನ್ಲಿ ಇಂಜಿನಿಯರಿಂಗ್ಗೆ ಬಂದರೆ 100%, 100ಕ್ಕೆ 100 ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ, ಇದು ಗೌರ್ಮೆಂಟ್ ಕಾಲೇಜ್ 100ಕ್ಕೆ 100% KAನೇ ಅಲಾಟ್ ಮಾಡುತ್ತೆ. ಏಡೆಡ್ ಕಾಲೇಜಲ್ಲಿ 95% KA, 5% ಮ್ಯಾನೇಜ್ಮೆಂಟು ಏಡೆಡ್ ಕಾಲೇಜಲ್ಲಿ. ಅದೇ ರೀತಿ ನಾನ್ ಮೈನಾರಿಟಿ ಕಾಲೇಜಸಲ್ಲಿ 45% ಗೌರ್ಮೆಂಟ್ ಸೀಟ್ಸ್ಗಳು, ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್ ಇದು 45%. ಇವುಗಳಿಗೆ ಗೌರ್ಮೆಂಟ್ ಸರ್ಕಾರ ಫೀಸನ್ನು ಫಿಕ್ಸ್ ಮಾಡುತ್ತೆ. ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್, ಇದಕ್ಕೂ ಕೂಡ ಇದು ಕಾಮಿಡಿಗೆ ಮುಖಾಂತರ ಬರ್ತೀರಾ. ಸೊ ಆ ಅಸೋಸಿಯೇಷನ್ ಇನ್ ಕನ್ಸೆಂಟ್ ವಿತ್ ಗೌರ್ಮೆಂಟ್ ವಿಲ್ ಫಿಕ್ಸ್ ದ ಫೀಸ್. ಸೊ ಈ 30%, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ 100 ಸೀಟ್ಸ್ಗಳಿದ್ರೆ 45 ಸೀಟ್ಸ್ಗಳು ಸರ್ಕಾರದ ಸೀಟ್ಸ್ಗಳು, 30 ಸೀಟ್ಗಳು ಕಾಮಿಡಿಕೆಯಿಂದ ಅಲಾಟ್ ಆಗುತ್ತೆ. NRI ಮತ್ತು ಮ್ಯಾನೇಜ್ಮೆಂಟ್ ಸೀಟ್ಗಳು 25%. ಈ ರೀತಿ ನೀವು ಡಿವಿಷನನ್ನು ನೋಡಬಹುದು. ಅದೇ ರೀತಿ ಬೇರೆ ಬೇರೆ ಕೋರ್ಸ್ಗಳಿಗೆ ಬೇರೆ ಬೇರೆ ಪರ್ಸೆಂಟೇಜ್. ಇದು ನಾವು 2025 ಡೇಟಾ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಆದ್ರೂ ಹೆಚ್ಚು ಕಡಿಮೆ ಇಷ್ಟೇ ಆಗಿರುತ್ತೆ ಈ ವರ್ಷಕ್ಕೂ ಕೂಡ. ಸ್ವಲ್ಪ ಸ್ಲೈಟ್ ಏನಾದರೂ ಚೇಂಜಸ್ ಇದ್ದರೆ ಅದು KA ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ.
ಸೀಟ್ ಡಿವಿಷನ್ ನೋಡಿದ್ದೀವಿ. ಇನ್ನು ನಾನು ಮೇನ್ಲಿ ನಿಮಗೆ ತೋರಿಸ್ಬೇಕಾಗಿರೋದು ಯಾವುದಪ್ಪ ಅಂದರೆ, ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಈಗಾಗಲೇ ಮಾಡ್ಕೊಂಡಿರ್ತೀರಿ. ಸ್ಪೆಷಲ್ ಕೇಸಸ್ ಮಾತ್ರ 15ನೇ ತಾರೀಕಿನವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಅದಾದಮೇಲೆ ನಮಗೆ ಇರೋದೇನು, ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಕೆ ಎ ಪ್ರೊಸೆಸ್ ಹೆಂಗಿದೆ, ಕೆ ಎ ಪ್ರೊಸೀಜರ್ ಹೆಂಗಿದೆ, ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅನ್ನೋದು ನಾವು ಈಗ ನೋಡ್ತಾ ಹೋಗೋಣ. ಕೆ ಎ ಪ್ರೊಸೀಜರ್ ಹೆಂಗಿದೆ, ಸಿ ಟಿ ಕೌನ್ಸಿಲಿಂಗ್ ಹೆಂಗಾಗುತ್ತೆ. ನಮಗೆ ಕೆ ಎದವ್ರು ಏನು ಮಾಡ್ತಾರೆ, ನಮ್ಮ ಸಿ ಇ ಟಿ 50%, ಆಮೇಲೆ ನಾವು ಬೋರ್ಡ್ ಎಕ್ಸಾಮ್ ಏನು 12th ಕ್ಲಾಸ್ದು ಬೋರ್ಡ್ ಎಕ್ಸಾಮ್ ಏನು ಸೆಕೆಂಡ್ ಇಯರ್ ಬೋರ್ಡ್ ಎಕ್ಸಾಮ್ ಬರ್ದಿವಲ್ಲ ಅದರದ್ದು 50%, ಮತ್ತು ಸಿ ಇ ಟಿಯಲ್ಲಿ ತಗೊಂಡಿರೋ ಮಾರ್ಕ್ಸಿನ 50% ತಗೊಂಡು ಒಂದು ಫೈನಲ್ ಮೆರಿಟ್ ಅನ್ನು ಕೊಡುತ್ತೆ. ಆ ಮೆರಿಟ್ ಬಂದಾದ್ಮೇಲೆ ನಾವು ನಮಗೆ ಬೇಕಾಗಿರೋ ಕಾಲೇಜನ್ನು ತಗೋಬೇಕಾಗತ್ತಲ್ಲ. ಯಾವ್ದು ಬೇಕಾದ್ರು, ಯಾಕಂದ್ರೆ ಎಲ್ಲರೂ ಫಸ್ಟ್ ರ್ಯಾಂಕ್ ಬಂದಿರಲ್ಲ. ಸೊ ಫಸ್ಟ್ ರ್ಯಾಂಕ್ ಬಂದವ್ರಿಗೆ ಮೊದಲು ಕೌನ್ಸಿಲಿಂಗ್ ಆಗುತ್ತೆ. ಸೊ ಆ ಕೌನ್ಸಿಲಿಂಗ್ ಪ್ರೊಸೀಜರ್ ಏನು ಅನ್ನೋದನ್ನ ನಾನು ಡಿಟೇಲ್ ಆಗಿ ಮತ್ತೆ ನಿಮಗೆ ಈ ವಿಡಿಯೋಲಿ ನಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿದೆ ನೋಡಿ, ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು. ನಿಮಗೀಗ ಕೆ ಎದವರು ನಿಮಗೆ ಒಂದು ರ್ಯಾಂಕ್ ಕೊಟ್ಟಿದ್ದಾರೆ. ನೀವು ಲಾಗಿನ್ ಆದ ತಕ್ಷಣ ಯಾವ ರೀತಿ ಇರ್ತದ, ಲಾಗಿನ್ ಆದ ತಕ್ಷಣ ನಮ್ಮ ಲಾಗಿನ್ ಅಲ್ಲಿ ನಾನು ಮೆಡಿಕಲ್ ಅಲ್ಲಿ ಎಷ್ಟು ರ್ಯಾಂಕ್ ತಗೊಂಡಿದ್ದೀನಿ, ಇಂಜಿನಿಯರಿಂಗ್ ಅಲ್ಲಿ ಯಾವ ರ್ಯಾಂಕ್ ಇದ್ದೀನಿ, ಆಮೇಲೆ ವೆಟರ್ನರಿ ಸೈನ್ಸಸ್ ಅಲ್ಲಿ ಯಾವ ರ್ಯಾಂಕ್ ಇದ್ದೀನಿ, ಅಗ್ರಿಕಲ್ಚರಲ್ ಸೈನ್ಸಸ್ ಅಲ್ಲಿ ಯಾವ ರ್ಯಾಂಕ್ ಇದ್ದೀನಿ, ಎಲ್ಲಾ ಕೋರ್ಸ್ಗಳಿಗೆ ಬೇರೆ ಬೇರೆ ರ್ಯಾಂಕ್ ಅನ್ನ ನಮ್ಮ ಲಾಗಿನ್ ಅಲ್ಲಿ ತೋರಿಸ್ತಾ ಹೋಗುತ್ತೆ. ಆ ರ್ಯಾಂಕ್ ನೋಡಿಕೊಂಡು ನಾವು ಡಿಸೈಡ್ ಮಾಡಬೇಕು ನಾನು ಯಾವ ಕೋರ್ಸ್ಗೆ ಅಡ್ಮಿಷನ್ ತಗೋಬೇಕು. ನೀವು ಯಾರಿಗೂ ಮೀಡಿಯೇಟರ್ಗೆ ಹೋಗಿ ನನಗೆ ಈ ಕಾಲೇಜಲ್ಲಿ ಸೀಟ್ಸ್ ಕೊಡಿಸಿ, ಈ ಕಾಲೇಜಲ್ಲಿ ಸೀಟ್ಸ್ ಕೊಡಿಸಿ ಅಂತ ನೀವು ದಯವಿಟ್ಟು ಕೇಳಕ್ ಹೋಗಬೇಡಿ. ಎಲ್ಲ ವಿದ್ಯಾರ್ಥಿಗಳಿಗೆ, ಪೇರೆಂಟ್ಸ್ಗಳಿಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ, ನೀವು ಯಾವುದೇ ಅನ್ಯ ಮಾರ್ಗದಿಂದ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟರೆ ಇದು ಸಾಧ್ಯ ಇಲ್ಲ. ಕೆ ಎ ಸಾಫ್ಟ್ವೇರ್ ತುಂಬಾ ಟ್ರಾನ್ಸ್ಪರೆಂಟ್ ಇದೆ, ತುಂಬಾ ಈಸಿ ಆಗಿದೆ, ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾವು ಆಪ್ಷನ್ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಮೊದಲು ನಾವು ಇಲ್ಲಿ ಲಾಗಿನ್ ಆಗಬೇಕು. ಮುಂಚೆ ಡೈರೆಕ್ಟ್ ಆಗಿ ಲಾಗಿನ್ ಆಗೋ ಆಪ್ಷನ್ ಇತ್ತು. ಈ ಹೋದ ವರ್ಷದಿಂದ ಯಾವ ರೀತಿ ಮಾಡಿದ್ದಾರೆ, ಆಪ್ಷನ್ ಎಂಟ್ರಿ ಲಾಗಿನ್ ಮಾಡಬೇಕಾದ್ರೆ ನಾವು ಯೂಸರ್ ನೇಮ್ ಪಾಸ್ವರ್ಡ್ ಅನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಆದ ತಕ್ಷಣ ನಮಗೆ ಫೇಸ್ ರಿಕಗ್ನಿಷನ್ ಕೇಳುತ್ತೆ. ಯಾಕಂದ್ರೆ ಕ್ಯಾಂಡಿಡೇಟ್ ಹಿಮ್ಸೆಲ್ಫ್ ಹ್ಯಾಸ್ ಟು ಮೇಕ್ ದ ಆಪ್ಷನ್ ಎಂಟ್ರೀಸ್. ಕ್ಯಾಂಡಿಡೇಟ್ ಪರವಾಗಿ ಬೇರೆದವರು ಯಾರು ಆಪ್ಷನ್ ಎಂಟ್ರಿ ಮಾಡಬಾರದು ಅನ್ನೋ ಒಂದು ದೃಷ್ಟಿಯಿಂದ ಕ್ಯಾಂಡಿಡೇಟ್ ಫೋಟೋ ಅಥವಾ ಫೇಸ್ ರಿಕಗ್ನಿಷನ್ ಮಾಡಿಕೊಂಡು ಲಾಗಿನ್ ಆಗುತ್ತೆ. ಅದಾದಮೇಲೆ ಈ ವಿಂಡೋ ಬರುತ್ತೆ, ಪೇ ಆನ್ಲೈನ್ ಅಂತ ಒಂದು ವಿಂಡೋ ಬರ್ತದೆ. ಕಂಪಲ್ಸರಿ ಎಲ್ಲರೂ 750 ರೂಪಾಯಿ ಮೊದಲು ಫೀಸ್ ಕಟ್ಟಬೇಕಾಗುತ್ತೆ. ಆನ್ಲೈನ್ ಫೀಸ್ ಕಟ್ಟಿದ ತಕ್ಷಣ ನಿಮಗೆ ಆಪ್ಷನ್ ಎಂಟ್ರಿ ವಿಂಡೋ ಓಪನ್ ಆಗುತ್ತೆ. ನೀವು ಫೀಸ್ ಕಟ್ಟಲಿಲ್ಲ ಅಂದ್ರೆ ಆಪ್ಷನ್ ಎಂಟ್ರಿ ವಿಂಡೋ ಓಪನ್ ಆಗೋದಿಲ್ಲ. ಈ 750 ರೂಪಾಯಿ ನಿಮ್ಮ ಫೈನಲ್ ಫೀಸ್ ಏನಿರ್ತದಲ್ಲ ಅದರಲ್ಲಿ ಕಡಿಮೆ ಮಾಡಿ ಫೈನಲ್ ಫೀಸ್ ತೋರಿಸ್ತಾ ಹೋಗುತ್ತೆ. ಇದು ಎಕ್ಸ್ಟ್ರಾ ಫೀಸ್ ಅಲ್ಲ, ಬಟ್ ಇದು ಕಟ್ಟಬೇಕಾಗಿರೋದು ಸ್ಟಾರ್ಟಿಂಗ್ ಅಲ್ಲಿ, ಬಿಗಿನಿಂಗ್ ಅಲ್ಲಿ, ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ. ಈ ಫೀಸ್ ಅನ್ನ ನೀವು ಪೇ ಮಾಡಲಿಲ್ಲ ಅಂದ್ರೆ ನಿಮಗೆ ಆನ್ಲೈನ್ ಎಂಟ್ರಿ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅಲೋ ಆಗಲ್ಲ. ಫೀಸ್ ಪೇಡ್ ಆದ್ಮೇಲೆ ಈ ರೀತಿ ಮೆಸೇಜ್ ಫಾರ್ ಸಕ್ಸಸ್ಫುಲ್ ಪೇಮೆಂಟ್ ಅಂಡ್ ಪೇಮೆಂಟ್ ಹಿಸ್ಟ್ರಿ ಇದೆಲ್ಲ ನಿಮಗೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಾದ ತಕ್ಷಣ ನೀವು ಏನ್ ಮಾಡ್ತೀರಿ, ಆಪ್ಷನ್ ಎಂಟ್ರಿ ನೋಡಿ, ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿಗೆ ಹೋಗಿ ಅಲ್ಲಿ ಬೇರೆ ಬೇರೆ ಕೋರ್ಸ್ಗಳು ಲಿಸ್ಟ್ ಆಗಿರ್ತವೆ. ಇಂಜಿನಿಯರಿಂಗ್, ಮೆಡಿಕಲ್, ವೆಟರ್ನರಿ ಸೈನ್ಸಸ್, ಈ ರೀತಿ ಎಲ್ಲ ಕೋರ್ಸ್ಗಳು ಲಿಂಕ್ ಆಗಿರ್ತದೆ. ನೀವು ನಿಮ್ಮ ಮೆರಿಟ್ ಅನ್ನು ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಯಾವ್ಯಾವ ಕೋರ್ಸಲ್ಲಿ ಏನೇನು ಮೆರಿಟ್ ತಗೊಂಡಿದ್ದೀರಿ, ರ್ಯಾಂಕ್ ತಗೊಂಡ್ರಿ ಅನ್ನೋದು. ನೀವು ಮೆಡಿಕಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ, ಮೆಡಿಕಲ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಮೆಡಿಕಲ್ ಕಾಲೇಜಸ್ಗಳು ಯಾವ್ಯಾವ ಅವೈಲೇಬಲ್ ಇದಾವೆ ಅನ್ನೋದನ್ನ ಕಂಪ್ಲೀಟ್ ಎಲ್ಲಾ ಮೆಡಿಕಲ್ ಕಾಲೇಜುಗಳ ಬಗ್ಗೆ ಡೀಟೇಲ್ಸ್ ತೋರಿಸುತ್ತೆ. ಅದೇ ರೀತಿ ನೀವು ಇಂಜಿನಿಯರಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನೇನು ಇಂಜಿನಿಯರಿಂಗ್ ಕಾಲೇಜಸ್ಗಳು ಇದಾವೆ ಅದೆಲ್ಲ ಲಿಸ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಕಾಲೇಜು, ಇಂಜಿನಿಯರಿಂಗ್ ತಗೊಂಡ್ರೆ ಕಾಲೇಜು ಮತ್ತೆ ಕೋರ್ಸು. ನೀವು ಇಂಜಿನಿಯರಿಂಗ್ ಕ್ಲಿಕ್ ಮಾಡಿದ ತಕ್ಷಣ ಲಿಸ್ಟ್ ಆಫ್ ಆಲ್ ಕಾಲೇಜಸ್ ಅಂಡ್ ಲಿಸ್ಟ್ ಆಫ್ ಆಲ್ ದ ಕೋರ್ಸಸ್ ಅವೈಲೇಬಲ್ ಇನ್ ದೋಸ್ ಕಾಲೇಜಸ್ ಅದು ತೋರಿಸ್ತಾ ಹೋಗುತ್ತೆ. ನೀವು ಅದನ್ನ ಫಿಲ್ಟರ್ ಮಾಡಿ, ನೀವು ಇಂಜಿನಿಯರಿಂಗ್ ಮಾಡಬೇಕಾಗಿದ್ದರೆ ಇಂಜಿನಿಯರಿಂಗ್ ಆಪ್ಷನ್ ಕ್ಲಿಕ್ ಮಾಡಿ ಕಾಲೇಜ್ ಲಿಸ್ಟ್ ಅನ್ನು ನೋಡಬಹುದು. ಅದಾದ್ಮೇಲೆ ಕೋರ್ಸ್ ಡೀಟೇಲ್ಸ್ ತೋರಿಸ್ತಾ ಹೋಗುತ್ತೆ ನೋಡಿ, ಯಾವ ಕಾಲೇಜಲ್ಲಿ ಏನೇನು ಕೋರ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಫ್ ಐ ಝೂಮ್ ದಿಸ್, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ UVC ಕಾಲೇಜಲ್ಲಿ ಏನು ಕೋರ್ಸ್ ಇದೆ, AI, AR, CE, CSE ಎಲ್ಲ ಕೋರ್ಸನ್ನು ತೋರಿಸುತ್ತೆ. ಅದೇ ರೀತಿ SKSJT ಕಾಲೇಜಲ್ಲಿ ಈ ಸೀಟ್ಸ್ಗಳು. ಈ ರೀತಿ ಲಿಸ್ಟ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಅಂಡ್
ಕೋರ್ಸ್ ಡೀಟೇಲ್ಸ್ ಅನ್ನ ತೋರಿಸುತ್ತೆ. ಇಲ್ಲಿ ನೋಡಿ, ಇಂಜಿನಿಯರಿಂಗ್ ಅಲ್ಲಿ ಏನೇನು ಕೋರ್ಸ್ ಯಾವ್ಯಾವ್ದಿದೆ. ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಎಡಿ ಅಂದ್ರೆ, ಎ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್. ಈ ರೀತಿ ಕೋರ್ಸ್ ಡೀಟೇಲ್ಸು, ಆಮೇಲೆ ಲಿಸ್ಟ್ ಆಫ್ ಕೋರ್ಸಸ್ ಕೂಡ ನಿಮಗೆ ಲಿಸ್ಟ್ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ಸ್ಟಡಿ ಆಡಿದ್ಮೇಲೆ ದೆನ್ ನಿಮಗೆ ಈ ರೀತಿ 3 ವಿಂಡೋ ಬರ್ತದೆ. 3 ವಿಂಡೋ, ಒಂದ್ ಸೈಡು ಕಾಲೇಜ್ ಲಿಸ್ಟ್ ತೋರಿಸ್ತಾ ಇರ್ತದೆ, ಕೋರ್ಸ್ ತೋರಿಸ್ತಾ ಇರ್ತದೆ. ನೀವು ಏನ್ ಮಾಡಬೇಕು, ಇಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಮೊದಲು ತುಂಬಾನೇ ವರ್ಕ್ ಮಾಡಿ, ಹೋಮ್ ವರ್ಕ್ ಮಾಡಿ, ನಾನು ಯಾವ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಥವಾ ನಾನು ಯಾವ ಕಾಲೇಜಲ್ಲಿ ಮೆಡಿಕಲ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೋಬೇಕು. ಮೊದಲು ನಾನು ಈ ಕಾಲೇಜಲ್ಲಿ, ಯಾವುದೋ ಒಂದು ಕಾಲೇಜಲ್ಲಿ ನಾನು ಇಂಜಿನಿಯರಿಂಗ್ ಮಾಡಬೇಕು ಅನ್ಕೊಂಡಿರ್ತೀನಿ. ಆ ಕಾಲೇಜನ್ನ ಫಸ್ಟ್ ಪ್ರಿಯಾರಿಟಿ ಹಾಕಬೇಕು, ಪ್ರಿಫರೆನ್ಸ್ ಅಂತ ಹೇಳ್ತೀವಿ ನಾವು. ಅದನ್ನ ಮೊದಲು ಬರೀಬೇಕು. ಅದಾದ್ಮೇಲೆ ಎರಡನೇ, ನಾನು ಅನ್ಕೊಂಡಿರೋ ಕಾಲೇಜಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೆ ನಾನು ಯಾವ ಕಾಲೇಜಲ್ಲಿ ಮಾಡಬೇಕು ಅದನ್ನ ಸೆಕೆಂಡ್ ಪ್ರಿಯಾರಿಟಿ. ಅಲ್ಲಿಯೂ ಆ ಮೇಲ್ಗಡೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರೋ ಕಾಲೇಜಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೆ ಸೆಕೆಂಡ್ ಕಾಲೇಜ್ ಯಾವ್ದು ಕಲಿಬೇಕು, ಅವು ಎರಡು ಸಿಗ್ಲಿಲ್ಲ ಅಂದ್ರೆ ಥರ್ಡ್ ಯಾವ ಕಾಲೇಜಲ್ಲಿ ಕಲಿಬೇಕು, ಫೋರ್ತ್ ಯಾವ್ದು ಕಾಲೇಜಲ್ಲಿ ಕಲಿಬೇಕು, ಫಿಫ್ತ್ ಯಾವ್ದು ಕಾಲೇಜಲ್ಲಿ ಕಲಿಬೇಕು. ಇದನ್ನ ಈ ರೀತಿ ಪ್ರಿಫರೆನ್ಸ್ ಆದ್ಯತೆ ಮೇರೆಗೆ ನೀವು ಒಂದು ಲಿಸ್ಟ್ ಅನ್ನ ರೆಡಿ ಮಾಡಬಹುದು. ಲಿಸ್ಟ್ ಅನ್ನ ನೀವು ಒಂದು ಪೇಪರ್ ಮೇಲೆ ಆ ಕಾಲೇಜು, ಕಾಲೇಜ್ ಕೋರ್ಸು, ಕಾಲೇಜ್ ಕೋಡು, ಕೋರ್ಸ್ ಕೋಡು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಕ್ಕೆ ಈಸಿಯಾಗಿ ಆಪ್ಷನ್ ಎಂಟ್ರಿ ಮಾಡಬಹುದು. ಇಲ್ಲಿ ಬಂದ ತಕ್ಷಣ ನೀವು ಎಂಟ್ರಿ ಮಾಡ್ತಾ ಹೋದ್ರೆ ಕಷ್ಟ ಆಗುತ್ತೆ. ಮೊದಲು ಒಂದು ರಫ್ ವರ್ಕ್ ಮಾಡಿ, ನೇಮ್ ಆಫ್ ದ ಕಾಲೇಜ್, ಕೋರ್ಸು, ಫಸ್ಟ್ ಪ್ರಿಫರೆನ್ಸ್ ನಾನು ಇದೇ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಥವಾ ನಾನು ಇದೇ ಕಾಲೇಜಲ್ಲಿ ಮೆಡಿಕಲ್ ಮಾಡಬೇಕು ಅಂತ ಡಿಸೈಡ್ ಇತ್ತು ಅಂದ್ರೆ ಅದನ್ನ ಫಸ್ಟ್ ಪ್ರಿಫರೆನ್ಸ್ ಬರ್ಕೊಂಡ್ಬಿಡಿ, 1 ಅಂತ ಹಾಕಿ ಕಾಲೇಜ್ ಹೆಸರು. ಇಲ್ಲ ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ಎಲ್ಲಿ ಮಾಡಬೇಕು ಅದು ಡಿಸಿಷನ್ ಇರಬೇಕು ನಿಮ್ ಮುಂಚೆನೆ. ಅಲ್ಲಿ ಎರಡನೇ ಕಾಲೇಜಲ್ಲಿ ಸಿಗ್ಲಿಲ್ಲ ಅಂದ್ರೆ ಮೂರನೇದು ಎಲ್ಲಿ ಮಾಡಬೇಕು, ನಾಲ್ಕನೇದು ಎಲ್ಲಿ ಮಾಡಬೇಕು, ಐದನೇದು ಎಲ್ಲಿ ಮಾಡಬೇಕು, ಈ ರೀತಿ ಲಿಸ್ಟ್ ಆಫ್ ಕಾಲೇಜಸ್ ನೀವು ರೆಡಿ ಮಾಡ್ಕೊಂಡಿರ್ಬೇಕು. ನೀವು ಎಂಟರ್ ಮಾಡಬೇಕಾದ್ರೆ ಎಷ್ಟಾದ್ರೂ ಎಂಟರ್ ಮಾಡ್ಬೋದು, ನೋ ಲಿಮಿಟ್. ಎಲ್ಲಾ ಕಾಲೇಜಸ್ಗಳನ್ನು ಕೂಡ ನೀವು ಮಾಡಬಹುದು. ಆದ್ರೆ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ನೀವು ನಿಮ್ಮ ಪೇರೆಂಟ್ಸ್ ಜೊತೆ, ನಿಮ್ಗೆ ಯಾರು ಸರಿಯಾಗಿ ಗೈಡ್ ಮಾಡ್ತಾರೆ ಅವ್ರ ಜೊತೆ ಡಿಸ್ಕಸ್ ಮಾಡ್ಕೊಂಡು, ನಿಮ್ಮ ಸೀನಿಯರ್ ಜೊತೆ ಡಿಸ್ಕಸ್ ಮಾಡ್ಕೊಂಡು ಎಲ್ಲಾ ಕಾಲೇಜಸ್ಗಳ ಬಗ್ಗೆ ಸ್ಟಡಿ ಮಾಡಿ ಪ್ರಿಫರೆನ್ಸ್ ವೈಸ್, ಪ್ರಿಯಾರಿಟಿ ವೈಸ್ ಕಾಲೇಜನ್ನ ಎಂಟರ್ ಮಾಡ್ತಾ ಹೋಗಬೇಕು. ಇಲ್ಲಿ ಲೆಫ್ಟ್ ಸೈಡ್ ನೀವು ಕಾಲೇಜ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿದ್ರಿ ಅಂದ್ರೆ ಇಲ್ಲಿ ನಂಬರ್ 1 ಬಂದ್ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಕಾಲೇಜ್ ಯಾವ್ದು ಎಂಟರ್ ಮಾಡಿದ್ರೆ ಅದು ಬಂದ್ ಕೂತ್ಕೊಳ್ಳುತ್ತೆ. ಈಗ ಹೆಂಗಿರ್ತದೆ, ಒಂದು ಯಾವುದೋ ಒಂದು ಕ್ಯಾಂಡಿಡೇಟ್ ಎಕ್ಸ್ ಅವ್ನು ಏನ್ ಡಿಸೈಡ್ ಮಾಡಿರ್ತಾನೆ, ನಾನು ಇವು ಟಾಪ್ 2 ಕಾಲೇಜಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕರೆ ಮಾಡ್ತೀನಿ, ಅವು 2 ಸೀಟ್ ಸಿಗ್ಲಿಲ್ಲ ಅಂದ್ರೆ, ಅವು 2 ಕಾಲೇಜಲ್ಲಿ ಸಿಗ್ಲಿಲ್ಲ ಅಂದ್ರೆ ನಾನು ಇಂಜಿನಿಯರಿಂಗ್ ಮಾಡಲ್ಲ, ನಾನು ಮೆಡಿಕಲ್ ಮಾಡ್ತೀನಿ ಅಂತ ಇರ್ತದೆ. ಜಸ್ಟ್ ಅನ್ ಎಕ್ಸಾಂಪಲ್. ನೀವು ಮಿಕ್ಸ್ ಮಾಡಿ ಕೂಡ ಎಂಟ್ರಿ ಮಾಡಬಹುದು. ಫಸ್ಟ್ 2 ಕಾಲೇಜ್, ಯಾವ್ದು ಕಾಲೇಜಲ್ಲಿ ನೀವು ಇಂಜಿನಿಯರಿಂಗ್ ಮಾಡೋಣ ಅನ್ಕೊಂಡಿರ್ತೀರಿ ಆ 2 ಕಾಲೇಜಲ್ಲಿ ನೀವು ಇಂಜಿನಿಯರಿಂಗ್ ಮಾಡಬಹುದು. ಸಿಕ್ತು ಅಂದ್ರೆ ನಿಮ್ಮ ಸಾಫ್ಟ್ವೇರ್, ನಿಮ್ಮ ಮೆರಿಟ್ ಬಂದಾಗ ಆ ಸಾಫ್ಟ್ವೇರ್ 2 ಕಾಲೇಜಲ್ಲಿ ಸೀಟ್ಸ್ ಅವೈಲೇಬಲ್ ಇದೆಯೋ ನೋಡುತ್ತೆ. ನಿಮ್ಮ ರಿಸರ್ವೇಶನ್ ಪ್ರಕಾರ ಎಲ್ಲಾನು ಕನ್ಸಿಡರ್ ಮಾಡಿ ಸಾಫ್ಟ್ವೇರ್ ಸೀಟ್ ಇದೆಯೋ ಇಲ್ಲೋ ನೋಡುತ್ತೆ. ಅಲ್ಲಿ 2 ಕಾಲೇಜಲ್ಲಿ ಸೀಟ್ ಇರಲಿಲ್ಲ ಅಂದ್ರೆ ನೀವು ಮೂರನೇ ಆಪ್ಷನ್ ಏನ್ ಹಾಕಿರ್ತೀರಾ, ಮೆಡಿಕಲ್ ಹಾಕಿರ್ತೀರಿ, ಆ ಮೆಡಿಕಲ್ ಅಲ್ಲಿ ಸೀಟ್ ಇದೆಯೋ ಇಲ್ಲೋ ನೋಡುತ್ತೆ. ಈ ರೀತಿ ನೀವು ಮಿಕ್ಸ್ ಮಾಡಿ ಹಾಕ್ಬೋದು. ಅಥವಾ ನಾನು ಇಂಜಿನಿಯರಿಂಗೇ ಮಾಡ್ತೀನಿ ಅಂದ್ರೆ ಇಂಜಿನಿಯರಿಂಗ್ ಲಿಸ್ಟ್ ಮಾಡ್ಕೋಬಹುದು, ನಾನು ಮೆಡಿಕಲ್ ಮಾಡ್ತೀನಿ ಅಂದ್ರೆ ಓನ್ಲಿ ಮೆಡಿಕಲ್ ಕಾಲೇಜಸ್ಗಳನ್ನ ಲಿಸ್ಟ್ ಮಾಡಬಹುದು. ಈ ರೀತಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡಕ್ಕೆ ಅವಕಾಶ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ನಾನು ಮತ್ತೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಥವಾ ನಿಜವಾಗ ಆಪ್ಷನ್ ಎಂಟ್ರಿ, ನೋಡಿ ಆಪ್ಷನ್ ಎಂಟ್ರಿ ಏನಿಲ್ಲ, ಇಲ್ಲಿ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ಕಡೆ ಸೆಲೆಕ್ಟ್ ಮಾಡ್ಕೊಂಡು ಲೆಫ್ಟ್ ಸೈಡ್ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಈ ಕಡೆ ನೀವು ಯಾವ್ಯಾವ ಕಾಲೇಜನ್ನ ಎಂಟರ್ ಮಾಡಿದಿರಿ ಅನ್ನೋದನ್ನ ಪ್ರಿಯಾರಿಟಿ ಪ್ರಕಾರ ಬಂದು ಕೂತ್ಕೊಳ್ಳುತ್ತೆ. ನೀವು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಗೋವರೆಗೂ ಏನ್ ಮಾಡ್ಬೋದು, 1ನೇ ಕಾಲೇಜ್ 5ನೇ ಕಾಲೇಜ್ ಮಾಡ್ಬೋದು, 5ನೇ ಕಾಲೇಜ್ 1ನೇ ಕಾಲೇಜ್ ಮಾಡ್ಬೋದು, ಪ್ರಿಫರೆನ್ಸ್ ಚೇಂಜ್ ಮಾಡ್ಬೋದು, 2ನೇದಿದ್ದ 6ನೇದಕ್ಕೆ ಹಾಕ್ಬೋದು, 6ನೇದಿದ್ದ 8ನೇದಕ್ಕೆ ಹಾಕ್ಬೋದು. ಈ ರೀತಿ ಮೇಲೆ ಕೆಳಗಡೆ ಮಾಡಬಹುದು. ಆಮೇಲೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನೀವು ಫಸ್ಟ್ ರೌಂಡ್ಗಿಂತ ಮುಂಚೆ ಏನು ಆಪ್ಷನ್ಸ್ಗಳನ್ನ, ಕಾಲೇಜಸ್ಗಳನ್ನ ಎಂಟರ್ ಮಾಡಿರ್ತೀರಿ ಅದು ಅದೇ ಲಿಸ್ಟ್ ಕೊನೆ ರೌಂಡ್ವರೆಗೂ ಹೋಗುತ್ತೆ. ನಾನು ಫಸ್ಟ್ ರೌಂಡ್ ಆದ್ಮೇಲೆ ಸರ್ ಇನ್ನೊಂದು 2 ಕಾಲೇಜ್ ನಾನು ಎಂಟರ್ ಮಾಡಬೇಕಾಗಿತ್ತು ಅಂತ ಅನ್ಕೊಂಡ್ರೆ ಇಲ್ಲ, ಯು ಕೆನಾಟ್ ಆ್ಯಡ್ ಕಾಲೇಜಸ್, ಯು ಓನ್ಲಿ ಕ್ಯಾನ್ ಡಿಲೀಟ್. ನೀವು ಡಿಲೀಟ್ ಮಾತ್ರ ಮಾಡಬಹುದು. ಫಸ್ಟ್ ರೌಂಡ್ಗಿಂತ ಮುಂಚೆನೆ ನೀವು ಏನೇನು ಕಾಲೇಜಸ್ ಬೇಕು ಆ ಕಾಲೇಜ್ಗಳೆಲ್ಲನೂ ಆ್ಯಡ್ ಮಾಡ್ಕೊಂಡಿರಬೇಕು. ಅದಕ್ಕೆ ನಾನು ಎಲ್ಲಾ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗೆ ಹೇಳೋದೇನಪ್ಪಾ ಅಂದ್ರೆ, ಯು ಓನ್ಲಿ ಮ್ಯಾಕ್ಸಿಮಮ್ ಕಾಲೇಜಸ್ ಲಿಸ್ಟ್ ಮಾಡ್ಕೊಂಡ್ಬಿಡಿ, ಮ್ಯಾಕ್ಸಿಮಮ್ ಕಾಲೇಜಸ್ಗಳನ್ನ ಫಸ್ಟ್ ರೌಂಡಲ್ಲಿ ಎಂಟರ್ ಮಾಡಿಬಿಡಿ. ಸೊ ದ್ಯಾಟ್ ನಾನು ಫಸ್ಟ್ ರೌಂಡ್ ಆದ್ಮೇಲೆ ಇನ್ನೂ 2 ಕಾಲೇಜಸ್ ಎಂಟರ್ ಮಾಡಬೇಕಾಗಿತ್ತು ಅಂತ ನಮಗೆ ಆ ಸಮಸ್ಯೆ ಉದ್ಭವ ಆಗೋದಿಲ್ಲ. ಆದ್ರೆ ನೀವು ಎಷ್ಟು ಕಾಲೇಜ್ ಆದ್ರೂ ಮ್ಯಾಕ್ಸಿಮಮ್ ಎಲ್ಲಾ ಅವೈಲೇಬಲ್ ಕಾಲೇಜ್ ಕೂಡ ನೀವು ಫಸ್ಟ್ ಟು ಲಾಸ್ಟ್ ಎಂಟರ್ ಮಾಡಬಹುದು. ಆದ್ರೆ ಪ್ರಿಫರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಕಾಲೇಜಲ್ಲಿ ನಾನು ಇಂಜಿನಿಯರಿಂಗ್ ಮಾಡಬೇಕು ಅದನ್ನ ನೀವು ಕರೆಕ್ಟ್ ಆಗಿ
ಸ್ಟಡಿ ಮಾಡಿ. ಯಾಕಂದರೆ ಕೆ ಇ ವೆಬ್ಸೈಟಲ್ಲಿ ಹೋದ ವರ್ಷದ ಕಟ್ ಆಫ್ ಪರ್ಸೆಂಟೇಜ್ ಇದೆ, ಯಾವ ಕಾಲೇಜಲ್ಲಿ ಎಷ್ಟು ಮಾರ್ಕ್ಸ್ಗೆ ಎಷ್ಟು ರ್ಯಾಂಕಿಗೆ ಯಾವ ಕೋರ್ಸ್ ನಿಂತ್ಕೊಂಡಿದೆ ಅನ್ನೋದನ್ನು ಎಲ್ಲ ಕೆ ಇ ವೆಬ್ಸೈಟಲ್ಲಿ ಇದೆ. ಆ ಡೀಟೇಲ್ಸ್ಗಳನ್ನು ನೀವು ಡೀಟೇಲ್ ಆಗಿ ನೋಡ್ಕೋಬೋದು. ಆಮೇಲೆ ನಿಮಗೆ ಅಂದಾಜು ಇದೇ ಕಾಲೇಜಲ್ಲಿ ನಾನು ಎಂಟರ್ ಮಾಡಿರೋ ಪ್ರಕಾರ ಈ ಕಾಲೇಜಲ್ಲಿ ಸಿಗಬಹುದು ಅನ್ನೋದನ್ನ ಒಂದು ಮಾಕ್ ಅಲಾಟ್ಮೆಂಟ್ ಮೊದಲು ಕೆ ಇ ಮಾಡಿಕೊಡ್ತದೆ. ಅದು ಫೈನಲ್ ಅಲಾಟ್ಮೆಂಟ್ ಅಲ್ಲ. ಮಾಕ್ ಅಲಾಟ್ಮೆಂಟ್ ಪ್ರಾಬಬಲ್ ನಿಮ್ಮ ರ್ಯಾಂಕಿಗೆ ಈ ಕಾಲೇಜಲ್ಲಿ ನೀವು ಮಾಡಿರೋ ಎಂಟ್ರಿ ಪ್ರಕಾರ ಸೀಟ್ ಸಿಗಬಹುದು ಅನ್ನೋದನ್ನ ಒಂದು ಫಸ್ಟ್ ರೌಂಡ್ ಅಲಾಟ್ಮೆಂಟ್ಗಿಂತ ಮುಂಚೆ 1 ಅಥವಾ 2 ದಿನ ಮುಂಚೆ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ರಿಸಲ್ಟ್ ಕೊಡುತ್ತೆ. ಆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿರುತ್ತೆ, ಅಲಾಟ್ ಆಗಿರುತ್ತೆ, ಅದನ್ನು ನೋಡಿಕೊಂಡು ನಿಮಗೆ ಮತ್ತೆ ಅವಕಾಶ ಕೊಡುತ್ತೆ. ಪ್ರಿಯಾರಿಟೀಸ್ಗಳನ್ನ ಚೇಂಜ್ ಮಾಡಕ್ಕೆ, ಆ್ಯಡ್ ಮಾಡಕ್ಕೆ, ಡಿಲೀಟ್ ಮಾಡಕ್ಕೆ ಅವಕಾಶ ಸಿಗುತ್ತೆ. ಅದಾದ್ಮೇಲೆ ನಿಮಗೆ ಫೈನಲ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಯಿತು ಅಂದ್ರೆ ನೆಕ್ಸ್ಟ್ ನಿಮಗೆ ಅಲಾಟ್ಮೆಂಟ್ಸ್ಗಳನ್ನ ಆ್ಯಡ್ ಮಾಡಕ್ಕೆ ಅಥವಾ ಕಾಲೇಜಸ್ಗಳನ್ನ ಆ್ಯಡ್ ಮಾಡಕ್ಕೆ ನಿಮಗೆ ಅವಕಾಶ ಇರಲ್ಲ. ಅದಾದ್ಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದಾದ್ಮೇಲೆ ನಿಮಗೆ ಕೆಲವೊಬ್ಬರಿಗೆ ಯಾವ ರೀತಿ ಇರ್ತದೆ, ಅಲ್ಲಿ ಕೆ ನಮಗೆ 4 ಆಪ್ಷನ್ಸ್ ಅನ್ನ ಕೊಡುತ್ತೆ. ಚಾಯ್ಸ್ 1, ಚಾಯ್ಸ್ 2. ಇಲ್ಲಿ ನೋಡಿ, ಇದೆಲ್ಲ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಸೀಟು. ಇಲ್ಲಿ ಕಾಲೇಜಲ್ಲಿ ನಾವು ಎಂಟರ್ ಮಾಡಿದ ತಕ್ಷಣ ಬೇರೆ ಬೇರೆ ಕಾಲೇಜನ್ನ ಸರ್ಚ್ ಮಾಡ್ಬೋದು. ಇಲ್ಲಿ ನಾವು ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೋತೀವಿ. ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಕೋತೀವಿ ನೋಡಿ, ಇಲ್ಲಿ ಲಿಸ್ಟ್ ಆಫ್ ಕಾಲೇಜಸ್ ಇರ್ತದೆ ಲೆಫ್ಟ್ ಸೈಡು. ಈ ಕಾಲೇಜಲ್ಲಿ ನಾವು ನಂಬರ್ 1 ಹಾಕಿರ್ತೀನಿ, ಅದು ಫಸ್ಟ್ ಪ್ರಿಯಾರಿಟಿ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇಲ್ಲಿ ನಂಬರ್ ಹಾಕಿ ಇಲ್ಲಿ ಅಪ್ಡೇಟ್ ಅಂತ ಕೊಟ್ಟ ತಕ್ಷಣ ಅಥವಾ ಸೇವ್, ಇಲ್ಲಿ ನೋಡಿ ಸೇವ್ ಅಂತ ಕೊಟ್ಟ ತಕ್ಷಣ ಆ ಕಾಲೇಜು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. 2ನೇ ಕಾಲೇಜು, ಈ ಕಾಲೇಜ್ಗೆ ನಾನು 5ನೇ ಪ್ರಿಯಾರಿಟಿ ಕೊಟ್ಟಿದ್ದೀನಿ. ಈ ಕಾಲೇಜಿನ 3ನೇ ಪ್ರಿಯಾರಿಟಿ, ಈ ಕಾಲೇಜನ್ನ 3ನೇ ಪ್ರಿಯಾರಿಟಿ, ಈ ಕಾಲೇಜು 4ನೇ ಪ್ರಿಯಾರಿಟಿ. ಈ ರೀತಿ ನಾವು ಲಿಸ್ಟ್ ಆಫ್ ಕಾಲೇಜಸ್ ಅಲ್ಲಿ ಆಪ್ಷನ್ ನಂಬರ್ ಅಂತ ಇರ್ತದಲ್ಲ, ಇಲ್ಲಿ ಪ್ರಿಯಾರಿಟಿ ಕೊಟ್ಟು ನಾವು ಸೇವ್ ಅಂತ ಕೊಟ್ಟ ತಕ್ಷಣ ಇದರ ಪ್ರಕಾರ ಆ ಪ್ರಿಯಾರಿಟಿ ವೈಸ್ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ದೆನ್ ಸೇವ್ ಅಂಡ್ ಅಪ್ಡೇಟ್. ಇದು ಆಪ್ಷನ್ ಎಂಟ್ರಿ ವಿಂಡೋ ಆಯಿತು. ಆಪ್ಷನ್ ಎಂಟ್ರಿ ಆದಮೇಲೆ ನೀವು ಎಷ್ಟು ಕಾಲೇಜಸ್ ಆದರೂ ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಪ್ಷನ್ ಎಂಟ್ರಿ ಆದಮೇಲೆ ನೀವು ಪ್ರಿಯಾರಿಟಿನ ಚೇಂಜ್ ಮಾಡ್ಬೋದು, ಮೇಲೆ ಕೆಳಗಡೆ ಚೇಂಜ್ ಮಾಡ್ಬೋದು. ಕ್ಯಾಂಡಿಡೇಟ್ ಕ್ಯಾನ್ ಡಿಲೀಟ್ ದ ಆಪ್ಷನ್ಸ್ ಬೈ ಎಂಟರಿಂಗ್ ದ. ನೋಡಿ, ಈಗ ನೀವು ಇಷ್ಟು ಕಾಲೇಜಸ್ನ ಎಂಟರ್ ಮಾಡಿರ್ತೀರಾ, ಮಾಡಿದಾದ್ಮೇಲೆ 1 2 3 4 5 6 7, ಆದರೆ ನಮಗೆ 4ನೇ ಕಾಲೇಜ್ ಬೇಡಾಗಿತ್ತು ಅಂದರೆ ಅದನ್ನ 0 ಮಾಡಿದ್ರೆ, 0 ಮಾಡಿ ಅಪ್ಡೇಟ್ ಮಾಡಿದೀವಿ ಅಂದರೆ ಆ ಕಾಲೇಜ್ ಹೋಗ್ಬಿಡುತ್ತೆ. ಇಲ್ಲಿ ನೋಡಿ 1 2 3 4 5 6 7 ಇತ್ತು, ಆದರೆ 4ನೇ ಕಾಲೇಜಲ್ಲಿ ಇಲ್ಲಿ ನಾನು 0 ಎಂಟರ್ ಮಾಡಿದ್ದೀನಿ, ಅದಕ್ಕೆ ಅದು ಹೋಗಿ 1 2 3 5 6 7 ಅಷ್ಟೇ ಇದೆ. ಆ 4ನೇ ಆಪ್ಷನ್ಸ್ ಇಲ್ಲ ಈಗ. ಅದಾದ್ಮೇಲೆ ದೆನ್ ಫೈನಲ್ ಲಿಸ್ಟು 1 2 3 4 5 6 ಇದಿರುತ್ತೆ. ಇದೆಲ್ಲ ನಾವು ಯಾವಾಗ ಮಾಡ್ಬೋದು, ಫಸ್ಟ್ ರೌಂಡ್ ಅಲಾಟ್ಮೆಂಟ್ಗಿಂತ ಮುಂಚೆ. ಆಪ್ಷನ್ ಎಂಟ್ರಿ, ನೀವು ಏನೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರಿ ಅನ್ನೋದನ್ನ ನಾವು ಪ್ರಿಂಟು ಕೂಡ ತಗೊಂಡು ಇಟ್ಕೋಬಹುದು. ಅದಾದ್ಮೇಲೆ ಇದೆ ನೋಡಿ, ಒಂದು ಸ್ಯಾಂಪಲ್ ಇದೆ ನಿಮಗೆ, ಆಪ್ಷನ್ ಎಂಟ್ರಿ ಸ್ಯಾಂಪಲ್ ಇದೆ. ಈ ರೀತಿ ನೀವು ಫೈನಲ್ ಆಪ್ಷನ್ ಎಂಟ್ರೀಸ್ಗಳನ್ನ ಮಾಡಿದಾದ್ಮೇಲೆ ಕಾಲೇಜ್ ಕೋರ್ಸ್ ನೇಮ್ ಹೇಳ್ತಾ ಇರುತ್ತೆ, ಕಾಲೇಜ್ ನೇಮು, ಎಷ್ಟು ಫೀಸ್ ಎಲ್ಲಾನು ನಿಮಗೆ ಆ PDF ಅಲ್ಲಿ ಸಿಗುತ್ತೆ. ಆಪ್ಷನ್ ಎಂಟ್ರಿ ಆದಮೇಲೆ ನೀವು ಫಸ್ಟ್ ರೌಂಡ್ ಅಲಾಟ್ಗಿಂತ ಮುಂಚೆ ನಿಮಗೆ ತುಂಬಾ ಅವಕಾಶಗಳು ಇರ್ತವೆ. ಆ ಅವಕಾಶಗಳನ್ನು ನೀವು ಚೇಂಜ್ ಮಾಡ್ತಾ ಹೋಗ್ಬೋದು. ಅದಾದ್ಮೇಲೆ ನೀವು ಆಪ್ಷನ್ ಎಂಟ್ರೀಸ್ಗಳನ್ನ ಆದ್ಮೇಲೆ ಅದನ್ನ ಚೇಂಜ್ ಮಾಡಬಹುದು, ಏನೋ ಲಾಗೌಟ್ ಮಾಡ್ಬೋದು. ಒಂದು ಏನಪ್ಪಾ ಅಂದ್ರೆ, ಇದಾದ್ಮೇಲೆ ನಮಗೆ ಇನ್ನೊಂದು ಅವಕಾಶ ಏನಿದೆ ಅಂದ್ರೆ, ಓಕೆ ಇಲ್ಲಿ ಫೈನ್, ನಮಗೆ ಕೆ ಏನ್ ಕೊಡ್ತದೆ ಅಂದ್ರೆ, ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಆಪ್ಷನ್ ಆದ್ಮೇಲೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಫಸ್ಟ್ ರೌಂಡ್ ರಿಸಲ್ಟ್ ಬಂದ್ಮೇಲೆ ನಮಗೆ 4 ಚಾಯ್ಸ್ಗಳನ್ನ ನಾವು ಸಾಫ್ಟ್ವೇರ್ ಅಲ್ಲೇ ಮಾಡಬೇಕಾಗುತ್ತೆ. ಈಗ ಫಸ್ಟ್ ರೌಂಡ್ ರಿಸಲ್ಟ್ ಬಂದ್ಮೇಲೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗಿರೋದು, ನನಗೆ ಯಾವ ಕಾಲೇಜ್ ಸಿಕ್ಕಿದೆ ಆ ಕಾಲೇಜ್ಗೆ ನಾನು ಹೋಗಿ ಅಡ್ಮಿಷನ್ ತಗೋತೀನಿ, ಐ ಆಮ್ ಸ್ಯಾಟಿಸ್ಫೈಡ್, ನಾನು ಸೆಕೆಂಡ್ ರೌಂಡ್ ಅಲ್ಲಿ ಪಾಲ್ಗೊಳ್ಳಲ್ಲ, ಐ ವಿಲ್ ನಾಟ್ ಪಾರ್ಟಿಸಿಪೇಟ್. ನನಗೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದ್ರೆ ನೀವು ಚಾಯ್ಸ್ 1 ಮಾಡಬೇಕು. 1 ಮಾಡಿ ಫೀಸ್ ಕಟ್ಟಬೇಕು. ಫೀಸ್ ಕಟ್ಟಿದಾದ್ಮೇಲೆ ಅಡ್ಮಿಷನ್ ಆರ್ಡರ್ ಜನರೇಟ್ ಆಗುತ್ತೆ, ಅದನ್ನ ಹೋಗಿ ನೀವು ಅಡ್ಮಿಷನ್ ತಗೋಬೇಕು. ಮುಗೀತು ಇಲ್ಲಿಗೆ. ಚಾಯ್ಸ್ 1 ಸಿಕ್ಕಿರೋ ಕಾಲೇಜು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಚಾಯ್ಸ್ 2 ಅಂದ್ರೆ ಏನು, ನನಗೆ ಸಿಕ್ಕಿರೋ ಕಾಲೇಜು, ಈಗ ನಾನು 10 ಎಂಟ್ರಿಯನ್ನ ಮಾಡಿರ್ತೀನಿ, 10 ಕಾಲೇಜು ಎಂಟರ್ ಮಾಡಿರ್ತೀನಿ, ಅದರಲ್ಲಿ 4ನೇ ಕಾಲೇಜ್ ಸಿಕ್ಕಿರುತ್ತೆ ಫಸ್ಟ್ ರೌಂಡ್ ಅಲ್ಲಿ. ನಿಮ್ಗೆ ಏನ್ ಅನ್ಸುತ್ತೆ, ನನಗೆ ಈ 4ನೇ ಕಾಲೇಜ್ ಇರ್ಲಿ, ಆದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಮೇಲ್ಗಡೆ ಇರೋ 3 ಕಾಲೇಜಸ್ಗಳು ಸಿಗಬಹುದಾ ನನಗೆ? ಟ್ರೈ ಮಾಡ್ತೀನಿ, ಬಿಕಾಸ್ ಬೆಟರ್ ಆಪ್ಷನ್ ನನ್ನ ಮೇಲೆ ಹಾಕಿದ್ದೀನಿ. 4th ಈಸ್ ಓಕೆ, ಆ ಸೀಟನ್ನು ಹೋಲ್ಡ್ ಮಾಡ್ತೀನಿ ನಾನು.
ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಲ್ಲಿ ಮೇಲ್ಗಡೆ ಇರೋ 3 ಕಾಲೇಜಸ್ ಏನಾದರೂ ನನಗೆ ಟ್ರೈ ಮಾಡ್ಬೋದಾ? ಸಿಕ್ಕರೆ ತೊಂದರೆ ಇಲ್ಲ, ಹೋಗ್ಬಿಡ್ತೀನಿ. ಯಾವುದು 1, 2, 3 3 ಮೇಲ್ಗಡೆ ಏನೇನು ಆಪ್ಷನ್ಸ್ ಇದಾವಲ್ಲ ಆ 3 ಕಾಲೇಜಲ್ಲಿ ಸಿಕ್ಕರೆ ನಾನು ಹೋಗ್ತೀನಿ. ಅದರ್ವೈಸ್ ನಾನು 4ನೇ ಕಾಲೇಜ್ ಏನಿದೆ ಫಸ್ಟ್ ರೌಂಡಲ್ಲಿ ಏನು ಸಿಕ್ಕಿದೆ ಅದೇ ಕಾಲೇಜ್ಗೆ ನಾನು ಸೆಕೆಂಡ್ ರೌಂಡಲ್ಲೂ ನನಗೆ ಅದೇ ಕಾಲೇಜ್ ಅಲರ್ಟ್ ಆಯಿತು ಅಂದರೆ ಓಕೆ. ನೀವು ಸೀಟನ್ನು ಹೋಲ್ಡ್ ಮಾಡ್ಬೋದು. ಯಾವ ರೀತಿ ಹೋಲ್ಡ್ ಮಾಡ್ಬೋದು? ಚಾಯ್ಸ್ 2 ಮಾಡಬೇಕು. ಚಾಯ್ಸ್ 2 ಮಾಡಿ ಸಿಕ್ಕಿರೋ ಸೀಟ್ಗೆ ಫೀಸನ್ನು ಕಟ್ಟಬೇಕು. ಕಟ್ಟಿದಾದ್ಮೇಲೆ ನೀವೇನು ಮಾಡ್ತೀರಾ, ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗಲ್ಲ, ನಿಮಗೆ ಸೆಕೆಂಡ್ ರೌಂಡ್ ಕರ್ಕೊಂಡು ಹೋಗುತ್ತೆ. ಚಾಯ್ಸ್ 2 ಮಾಡಿ ನೀವು ಫೀಸ್ ಕಟ್ಟಲಿಲ್ಲ ಅಂದರೆ ಮತ್ತೆ ನೀವು ಚಾಯ್ಸ್ 3ಗೆ ಹೋಗ್ಬಿಡ್ತೀರಾ. ಫೀಸ್ ಕಟ್ಟಲಿಲ್ಲ ಅಂದರೆ ನಿಮ್ಮ ಹೆಸರಲ್ಲಿ ಸೀಟ್ ಹೋಲ್ಡ್ ಆಗಲ್ಲ. ಚಾಯ್ಸ್ 2 ಮಾಡಿ ಕೂಡ ನೀವು ಫೀಸ್ ಕಟ್ಟಲೇಬೇಕು. ಅಂದರೆ ಮಾತ್ರ ನಿಮ್ಮ 4ನೇ ನಂಬರ್ ಸೀಟ್ ಏನು ನೀವು ಹೋಲ್ಡ್ ಮಾಡಿರ್ತೀರಲ್ಲ ಆ ಸೀಟು ನಿಮ್ಮ ಹೆಸರಲ್ಲಿ ಉಳಿಯುತ್ತೆ. ಸೆಕೆಂಡ್ ರೌಂಡ್ ಬಂದಾಗ ಏನಾಗುತ್ತೆ, ನೀವು ಫೀಸ್ ಕಟ್ಟಿ ಸೀಟ್ ಹೋಲ್ಡ್ ಮಾಡಿದ್ದೀರಾ, ಅದಕ್ಕೆ 1, 2, 3 ಕಾಲೇಜ್ ಬೆಟರ್ ಆಪ್ಷನ್ಸ್ ಏನಾದರೂ ಈಗ ಸಿಕ್ಕಿರೋ ಕಾಲೇಜ್ಗಿಂತ ಮೇಲೆ ಇರೋ ಕಾಲೇಜಸ್ ಯಾವುದಾದ್ರೂ ಸಿಗುತ್ತಾ ನೋಡುತ್ತೆ ಸೆಕೆಂಡ್ ರೌಂಡಲ್ಲಿ. ಸಿಕ್ತು ಅಂದರೆ ಮೇಲ್ಗಡೆ ಇರೋ ಕಾಲೇಜ್ ಅಲೌಟ್ ಆಗುತ್ತೆ, ಈ ಕಾಲೇಜಿಗೆ ಹೋಗ್ಬಿಡ್ತದೆ ನಿಮ್ಮ ಹೆಸರಿಂದ. ಯಾಕಂದರೆ ಬೆಟರ್ ಆಪ್ಷನ್ ಇರ್ತದೆ ಮೇಲ್ಗಡೆ. ಅದಕ್ಕೆ ಮೇಲೆ ಈಗ ಸೆಕೆಂಡ್ ರೌಂಡಲ್ಲಿ ಇನ್ ಕೇಸ್ ನೀವು ಸೆಕೆಂಡ್ ಕಾಲೇಜ್ ಸಿಕ್ತು ಅಂದರೆ, 2ನೇ ಆಪ್ಷನ್ ಸಿಕ್ತು ಅಂದರೆ, ಸೊ 4th ಆಪ್ಷನ್ ನಿಮ್ಮ ಹೆಸರಿಂದ ಹೋಗಿ ಸೆಕೆಂಡ್ ಆಪ್ಷನ್ ಕಾಲೇಜ್ ನಿಮಗೆ ಅಲೌಟ್ ಆಗುತ್ತೆ. ಅದಕ್ಕೆ ನೀವು ಮತ್ತೆ ಫೀಸ್ ಕಟ್ಟೋದು ಬೇಕಾಗಿಲ್ಲ. ಈಗೇನು ನೀವು 4ನೇ ಆಪ್ಷನ್ಗೆ ಕಟ್ಟಿರೋ ಫೀಸ್ ಅಲ್ಲಿ ಕೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಫೀಸ್ ಜಾಸ್ತಿ ಇತ್ತು ಅಂದರೆ ನಿಮಗೆ ಎಕ್ಸ್ಟ್ರಾ ಫೀಸು ಎಷ್ಟು ಜಾಸ್ತಿ ಇದೆ ಅದನ್ನು ಮತ್ತೆ ಕೆ ಕಟ್ಟಕ್ಕೆ ಹೇಳುತ್ತೆ. ಅದರ್ವೈಸ್ ಏನಾದರೂ ನಿಮ್ಗೆ ಕಡಿಮೆ ಫೀಸ್ ಇತ್ತು ಅಂದರೆ ನಿಮ್ಮ ಫೀಸ್ ರೀಫಂಡ್ ಆಗುತ್ತೆ. ಸೊ ಫೀಸ್ ಈ ಫಸ್ಟ್ ರೌಂಡಲ್ಲಿ ಕಟ್ಟಿರೋ ಫೀಸು ಏನು ಹೋಲ್ಡ್ ಮಾಡಿರ್ತಾರಲ್ಲ ಇದೇ ಫೀಸು ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಸೊ ಇದು ಚಾಯ್ಸ್ 2. ಚಾಯ್ಸ್ 3 ಏನು ಹೇಳುತ್ತೆ, ನಾನು ಫಸ್ಟ್ ರೌಂಡಲ್ಲಿ ಅಲರ್ಟ್ ಆಗಿರೋ ಸೀಟು ನನಗೆ ಬೇಡ, ನಾನು ಇದನ್ನು ಬಿಟ್ಕೊಡ್ತೀನಿ, ನಾನು ಸೆಕೆಂಡ್ ರೌಂಡಲ್ಲಿ ಪಾಲ್ಗೊಳ್ತೀನಿ, ಮತ್ತು ನಾನು ಸೆಕೆಂಡ್ ರೌಂಡಲ್ಲಿ ಏನಾದರೂ ನನಗೆ ಕಾಲೇಜ್ ಸಿಗ್ಬೋದಾ ನೋಡ್ತೀನಿ ಅಂತ ಇದ್ದರೆ ನೀವು ಚಾಯ್ಸ್ 3 ಮಾಡಬೇಕು. ಚಾಯ್ಸ್ 4 ಅಂದರೆ ನಾನು ಕೆ ಮುಖಾಂತರ ನನಗೆ ಸೀಟ್ ಬೇಡ, ನಾನು ಇಲ್ಲಿಂದ ಎಕ್ಸಿಟ್ ಆಗಿ ಬೇರೆ ಯಾವುದೋ ಕೋರ್ಸ್ ಮಾಡ್ತೀನಿ ಅಥವಾ ನಾನು ಇನ್ನೇನೋ ಮಾಡ್ತೀನಿ, ನನಗೆ ಕೆ ಮುಖಾಂತರ ಸೀಟ್ ತೊಗೊಳ್ಳೋದು ಬೇಕಿಲ್ಲ ಅಂದಾಗ ನೀವು ಚಾಯ್ಸ್ 4 ಮಾಡಬೇಕಾಗುತ್ತೆ. ಸೊ ಇದು ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ. ಓಕೆ, ಸೊ ಇಷ್ಟೆಲ್ಲ ನಾನು ಡೀಟೇಲ್ಸನ್ನು ನಿಮಗೆ ಕೊಟ್ಟಿದ್ದೀನಿ. ಇನ್ನೂ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಅಥವಾ ಏನೇ ಕ್ಲಾರಿಫಿಕೇಷನ್ಸ್ಗಳಿದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ನಾನು ನಿಮ್ಮ ಮ್ಯಾಕ್ಸಿಮಮ್ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹಾಗೆ ಕೆಗೆ ಅಪ್ಡೇಟ್ ಕೆಯಿಂದ ಏನಾದರೂ ನಿಮಗೆ ಅಪ್ಡೇಟ್ಸ್ ಇತ್ತು ಅದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾನು ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ಮತ್ತೊಮ್ಮೆ ನನ್ನ ವೆಬ್ಸೈಟ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಏನೇ ಡೌಟ್ಸ್ಗಳಿದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿದರೆ ನಾನು ರಿಪ್ಲೈ ಮುಖಾಂತರ ನಿಮ್ಮ ಡೌಟ್ಸ್ಗಳಿಗೆ ನಾನು ಉತ್ತರನ ಕೊಡ್ತೀನಿ. ಧನ್ಯವಾದಗಳು.